ಆಗತ್ತೆ ಅಂತ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅಪರೋಕ್ಷಾನುಭೂತಿ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸುಜಿ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಮೇಡಮ್. ಎಲ್ಲ ಒಂದ್ ಸೆಕೆಂಡ್ ಮೇಡಮ್, ಇದು ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾ ಇವತ್ತಿಂದ? ಮಾಡಿ ಮಾಡಿ ಹೇಳಿ, ಅವ್ರಿಗೆ ಹೇಳಿ. ನೀವು ಸುಜಿ ಅವರೇ, ಓಂ ಶ್ರೀ ಗುರುಭ್ಯೋ ನಮಃ ಹೇಳ್ತೀರಲ್ಲ, ಆಮೇಲೆ ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ ಅಂತ ಹೇಳಿ ಇನ್ಮೇಲೆ ಆತರ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಬಿಟ್ಟು, ಮತ್ತೆ ಗುರೂಜಿಯವರಿಂದ ಅಪ್ರೂವಲ್ ತಗೊಂಡಾಗಿದೆ. ಓಂ ಶ್ರೀ ಸದ್ಗುರು ನರಸಿಂಹ ದೇವಾಯ ನಮಃ. ಓಕೆ. ನರಸಿಂಹ ಪ್ರಭು ದೇವಾಯ ನಮಃ. ನರಸಿಂಹ ಪ್ರಭು ದೇವಾಯ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಪ್ರಣಾಮಗಳು. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ನರಸಿಂಹ ಪ್ರಭು ದೇವಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಧನ್ಯವಾದಗಳು ಸುಜಿ ಅವರೇ. ಅಪರೋಕ್ಷಾನುಭೂತಿ ಎರಡನೆಯ ಉಪನ್ಯಾಸಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರಶ್ನೆಗಳು ತುಂಬಾ ಕಡಿಮೆ ಇದರಲ್ಲಿ, ಅಂದರೆ ತುಂಬಾ ಚೆನ್ನಾಗಿರುವಂಥ ಒಂದು ಗ್ರಂಥ. ಈಗ ಮೊದಲನೇ ಪ್ರಶ್ನೆ, ಆತ್ಮನ ಲಕ್ಷಣಗಳೇನು? ಒಬ್ಬೊಬ್ರು ಒಂದೊಂದು ಲಕ್ಷಣ ಹೇಳ್ತಾ ಹೋಗಿ. ಸಾವಿತ್ರಿ, ಮೊದಲನೇ ಲಕ್ಷಣ ಹೇಳಿ, ಆತ್ಮನ ಲಕ್ಷಣ. ಆತ್ಮ ಅಂತಂದ್ರೆ ಆತ್ಮನ ಲಕ್ಷಣ ಅಖಂಡವಾಗಿರುತ್ತೆ. ಒಂದೊಂದೇ ಅಲ್ವಾ ಮೇಡಮ್? ಕೇಳಿಸ್ತಾ ಇಲ್ವಲ್ಲ ಮೇಡಮ್? ಮೇಡಮ್ ವಾಯ್ಸ್ ನಿಮ್ದು ಕೇಳಿಸ್ತಾ ಇಲ್ಲ. ಸಾರಿ, ಎಲ್ಲ ಮ್ಯೂಟ್ ಮಾಡ್ಬಿಟ್ಟಿದ್ದೆ. ಕರೆಕ್ಟ್, ಅಖಂಡ ಅಂತ ಒಂದು ಹೇಳಿದಿರಿ. ಅಖಂಡ ಅಂದ್ರೆ ಏನು ಅಂತ ಒಂದ್ ಲೈನ್ ವಿವರಿಸ್ಬಿಡಿ. ಅಂದ್ರೆ ಅಖಂಡ ಅಂತಂದ್ರೆ ಖಂಡಗಳಿಲ್ದೆ ಇರ್ತಕ್ಕಂಥದ್ದು. ಆಕಾಶದ ತರ, ಆಕಾಶಕ್ಕೆ ಯಾವುದೇ ಖಂಡಗಳಿಲ್ಲ. ನಮ್ಮ ದೇಹ ನೋಡ್ಕೊಂಡ್ರೆ ಕೈಗೆ ಇದಾಯ್ತು, ಏಟಾಯ್ತು, ಅದು ಮುರಿದೋಯ್ತು ಅಂತಂದ್ರೆ ಖಂಡ ಆಗತ್ತೆ, ಬೇರೆ ಬೇರೆ ಆಗತ್ತೆ. ಆದ್ರೆ ಅಖಂಡ ಅಂತಂದ್ರೆ ಆಕಾಶಕ್ಕೆ ಯಾವುದೇ ಖಂಡಗಳಿಲ್ದೆ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು ಆತ್ಮ ಅಂತ. ವೆರಿ ನೈಸ್. ಸುಜಿ ಅವರು ನೀವೊಂದು ಹೇಳಿ. ನಿರ್ವಿಕಲ್ಪ, ಬದಲಾವಣೆ ಹೊಂದೇ ಇರೋದು, ಯಾವಾಗ್ಲೂ ಒಂದೇ ತರ ಯಾವ ಇದಕ್ಕೂ ಬದಲಾಗಲ್ಲ. ಒಂದು ಗಾಳಿ ಬೆಳಕು ಏನ ಬರ್ಲಿ, ಮಳೆ ಬರ್ಲಿ, ಏನಾದ್ರೂ ಇದಾರ್ಲಿ, ಏನು ಬದಲಾಗಲ್ಲ. ನಿರ್ವಿಕಲ್ಪ. ಕರೆಕ್ಟ್. ಕಲ್ಪನೆ ಇಲ್ಲದೆ ಇರೋದು ಅಂತಾನು ಹೇಳ್ಬೋದು. ನೀವು ಹೇಳಿರೋದು ಕರೆಕ್ಟೇ, ಬದಲಾಗದೆ ಇರೋದು ಅಂತ. ಓಕೆ. ಯಾವ್ದೇ ಇವಾಗ ನಮ್ಗಾದ್ರೆ ಎಷ್ಟು ರೀತಿಯ ಭಾವನೆಗಳು, ಕಲ್ಪನೆಗಳು ಎಲ್ಲ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಕಲ್ಪನೆಗಳು ಇರೋದಿಲ್ಲ. ಕರೆಕ್ಟ್. ಸುಧಾ ಅವರು ಇನ್ನೊಂದು. ಅವನು ಅನಂತ. ಅನಂತ ಅಂದ್ರೆ ಅವನಿಗೆ ಪರಿಮಿತಿ ಇಲ್ಲ, ಅಪರಿಮಿತವಾದದ್ದು.
ಅಂದ್ರೆ ಎಲ್ಲ ಸರ್ವವ್ಯಾಪಿ. ಇವಾಗ ಆಕಾಶ ಹೇಗೆ ಆವರಿಸ್ಕೊಂಡಿದ್ಯೋ ಹಾಗೆ ಆತ್ಮನು ಹಾಗೆ ಎಲ್ಲಾ ಕಡೆನೂ ಇದ್ದಾನೆ. ಹಾಗಾಗಿ ಅವನು ಅನಂತ. ವೆರಿ ಗುಡ್. ನೆಕ್ಸ್ಟ್ ಶೀಲಾ ಅವರು, ಆತ್ಮನ ಒಂದು ಲಕ್ಷಣ ನೀವು ಹೇಳಿ. ಶೀಲಾ ಅವರೇ. ಪದ್ಮ. ನಿರಾಭಾಸೋ. ಹಾ. ನಿರಾಭಾಸ ಅಂತಂದ್ರೆ ಹ್ಮ್ ಅಭಾಸ ಹ್ಮ್ ಅಂದ್ರೆ ಕಾಣೋದಿಲ್ಲ, ಅಂದ್ರೆ ಏನಕ್ ಕಾಣಲ್ಲ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹದ್ದಲ್ಲ. ಆದ್ರೆ ಇದು ತಾನು ಒಂದು ಬೆಳಕನ್ನ ಎರವಲಾಗಿ ತಗೊಳ್ಳುವಂಥದ್ದಲ್ಲ, ತಾನೇ ಸ್ವಯಂ ಪ್ರಕಾಶಿತವಾದದ್ದು. ತಾನು ಎಲ್ಲವನ್ನು ನೋಡುತ್ತೆ ವಿನಃ ಬೇರೆಯ ವಸ್ತುಗಳು ಅಂದ್ರೆ ಇಂದ್ರಿಯಗಳಿಂದ ಗೋಚರಿಸಲ್ಪಡೋದಿಲ್ಲ. ಅಂದ್ರೆ ಇಂದ್ರಿಯಗಳು ಅಂದ್ರೆ ಪಂಚೇಂದ್ರಿಯಗಳು, ರೂಪ, ರಸ, ಗಂಧ, ಶಬ್ದ ಮತ್ತು ಸ್ಪರ್ಶಗಳಿಂದ ಗೋಚರಿಸಲ್ಪಡೋದಿಲ್ಲ ಅನ್ನೋದು ನಿರಾಭಾಸು ಅಂತ. ಮೇಡಮ್ ಹೇಳ್ತಾ ಇದ್ದಾರೆ. ಅದು ಆತ್ಮ ಅನ್ನೋದು ಬದಲಾವಣೆ ಹೊಂದಲ್ಲ. ಯಾವುದೇ ರೀತಿಯ ಬದಲಾವಣೆಯನ್ನು ಅದ್ರಲ್ಲಿ ಆಗಲ್ಲ. ಈ ಸೃಷ್ಟಿಯಾದಂತ ಈ ಪ್ರಕೃತಿನಲ್ಲಿ, ಈ ಬ್ರಹ್ಮಾಂಡದಲ್ಲಿ ನಾವು ಪ್ರತಿಯೊಂದನ್ನು ಮಾಯೆ ಮೂಲಕ ಬದಲಾವಣೆ ಕಾಣ್ತೀವಿ. ಆದ್ರೆ ಆ ಆತ್ಮಕ್ಕೆ ಬದಲಾವಣೆ ಅನ್ನೋದು ಇರಲ್ಲ, ಅದು ಇದ್ದಂಗೆ ಇರುತ್ತೆ ಅನ್ನೋದು ನನ್ನ ಭಾವ. ಓಕೆ. ಮನುಷ್ಯ ಅವನು ಹುಟ್ಟಾಗ ಮಗು ಆಗಿರ್ತಾನೆ, ಆಮೇಲೆ ಬೆಳೀತಾ ಬೆಳೀತಾ ಇದಾಗ್ತಾನೆ, ಆಮೇಲೆ ವಯಸ್ಸಾಗತ್ತೆ, ಆಮೇಲೆ ಅವನು ಅಸ್ತಂಗತ ಆಗ್ತಾನೆ, ಅವ್ನು ಕಾಣಲ್ಲ, ಆ ತರ ಆಗುತ್ತೆ. ಆದ್ರೆ ಆತ್ಮಕ್ಕೆ ಯಾವುದೇ ಸಾವು ಆಗ್ಲಿ, ಯಾವುದೇ ನೋವಾಗ್ಲಿ ಯಾವ್ದೂ ಇರಲ್ಲ. ಅದು ಯಾವಾಗ್ಲೂ ಶಾಶ್ವತವಾದಂಥದ್ದು. ಗುಡ್, ಸರಿಯಾಗಿ ಹೇಳಿದ್ರಿ. ಲೋಕೇಶ್ ಅವ್ರು ಹೇಳ್ಬೋದಾ? ಗುಣ ಇಲ್ಲದೆ ಇರುವಂತದ್ದು. ಹಾ, ಯಾವ ಗುಣ? ಮತ್ತೆ ನಿರ್ವಿಕಲ್ಪ. ಅಲ್ಲ, ಯಾವುದು ನಿರ್ಗುಣ ಒಂದೇ ಹೇಳಿ. ಅಲ್ಲ, ಇವಾಗ ನಿರ್ಗುಣ ಯಾವ ಗುಣಗಳು? ಇವಾಗ ಬೇರೆಯವ್ರಿಗೆಲ್ಲ ಯಾವ ಗುಣ ಇರುತ್ತೆ, ಅದಕ್ಕೆ ಯಾವ್ದಿಲ್ಲ? ನಮ್ಗೆಲ್ಲ ಏನ್ ಗುಣಗಳಿವೆ? ನಮ್ಗೆಲ್ಲ ಇರುವಂತದ್ದು ದೇಹ, ಮನಸ್ಸು, ಬುದ್ಧಿ ಎಲ್ಲ ಏನೇನಿಲ್ಲ ಇದೆ, ಅದಕ್ಕೆ ಯಾವುದು ಕೂಡ ಇಲ್ಲ. ಮತ್ತೆ ಗುಣಗಳು ಅಂದ್ರೆ ಜ್ಞಾಪಕ ಬರ್ತಾ ಇಲ್ಲ ನನಗೆ ಯಾವ್ದೇ ಸ್ಪೆಸಿಫಿಕ್ ಗುಣಗಳು ಅಂತ. ಸಾವಿತ್ರಿ ಹೇಳ್ಬೋದಾ ಗುಣಗಳು ಯಾವುದು ಅಂತ? ಆತ್ಮನ ಗುಣಗಳು ಮೇಡಮ್. ಅಲ್ಲ, ಆತ್ಮನಿಗೆ ಗುಣಗಳಿಲ್ಲ ಅಂತ ಲೋಕೇಶ್ ಅವ್ರು ಹೇಳಿದ್ರು, ಅದು ಕರೆಕ್ಟ್. ಹಾ. ಗುಣಗಳು ಅಂದ್ರೆ ಯಾವುದು ಅಂತ ಕೇಳ್ದೆ ನಾನು. ಏನು ಗುಣಗಳು? ಜೀವನ ಬಗ್ಗೆ ಹೇಳ್ಬೇಕಾ, ಆತ್ಮನ ಬಗ್ಗೆ ಹೇಳ್ಬೇಕಾ? ಆತ್ಮನಿಗಿಲ್ವಲ್ಲ. ಸೊ ಯಾವ್ದು ಇಲ್ಲ. ಜೀವನಿಗೆ ದೇಹ, ಮನ, ಬುದ್ಧಿ, ನಾನು ಅನ್ನುವ ಒಂದು ತಪ್ಪು ಕಲ್ಪನೆ, ಆ ಗುಣ ಇದೆ, ಅಂಟ್ಕೊಂಡಿರತ್ತೆ. ಸತ್ವ, ರಜಸ್ಸು, ತಮಸ್ಸು. ಸತ್ವ, ರಜಸ್, ತಮೋ ಗುಣಗಳು, ತಮಸ್ಸು ಗುಣಗಳು ನಮಗೆಲ್ಲ ಇರುತ್ತೆ, ಜೀವಗಳಿಗೆ, ಆತ್ಮನಿಗೆ ಇರೋದಿಲ್ಲ. ಓಕೆ. ಸಾವಿತ್ರಿ ಅವರು ಇನ್ನೊಂದು ಯಾವ್ದಾದ್ರು ಇದ್ರೆ ಹೇಳಿ. ಇನ್ಯಾವ್ದಿದೆ? ಜೀವನಿಗೆ ಬಂಧನ ಇರತ್ತೆ, ಅದಕ್ಕೆ ಅಜ್ಞಾನ ಬೇರೆ. ಯಾಕೆಂದ್ರೆ ಆ ಅಜ್ಞಾನದಿಂದ ಅದು ಬಂಧನ ಹೇಳಿದ್ರಿ. ಆ ಬಂಧನ ಕರೆಕ್ಟ್. ಏನೇನ್ ಯಾವ ಬಂಧನಗಳಿದೆ ಅದಕ್ಕೆ? ಯಾಕೆಂದ್ರೆ ಪರಿಮಿತಿ, ದೇಹ ಪರಿಮಿತಿ, ಕಾಲ ಪರಿಮಿತಿ, ಮನಸ್ಸು, ದೇಹ, ಬುದ್ಧಿ, ಆ ಮೂರರ ಪರಿಮಿತಿನಲ್ಲೂ ಇರತ್ತೆ ಜೀವ. ದೇಶ, ಕಾಲ, ಜ್ಞಾನ, ಇದೆಲ್ಲದರದ ಬಂಧನ ಇದೆ, ಬಂಧನದಲ್ಲಿ ಇರತ್ತೆ ಅಂತ. ಸರಿ. ಆಶಾಲಕ್ಷ್ಮಿ ಅವರು ಏನಾದ್ರು ಹೇಳ್ಬೋದಾ? ಎಲ್ಲೋ ಹೊರಗಡೆ ಇರ್ತೀನಿ ಅಂತಲೋ ಏನೋ ಅಂದ್ರಿ, ಆಗತ್ತಾ? ಇಲ್ಲ ಮೇಡಮ್, ಜಸ್ಟ್ ಬಂದೆ ನಾನು. ಕೇಳಿ, ನನಗೆ ಗೊತ್ತಿದ್ದು ಹೇಳ್ತೀನಿ. ಆತ್ಮನ ಒಂದೊಂದೇ ಲಕ್ಷಣಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ, ಸುಮಾರಷ್ಟು ಹೇಳಿದ್ದಾರೆ. ನೀವು ಯಾವ್ದಾದ್ರು ಒಂದು ಲಕ್ಷಣ ಹೇಳಿ. ಅವನು ಅಜರ, ಅಮರ, ನಿರಾಭಾಸ. ಅಲ್ಲ, ಅವ್ರು ಹೇಳಿರೋದು ಹೇಳ್ಬಿಡ್ತೀನಿ. ನಿರಾಭಾಸ, ನಿರ್ಗುಣ, ಆಮೇಲೆ ಬಂಧನ ಇಲ್ಲದೆ ಇರುವಂಥದ್ದು, ಆಮೇಲೆ ಹುಟ್ಟು ಸಾವಿಲ್ಲದೆ ಇರುವಂಥದ್ದು,
ಇದೆಲ್ಲ ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ಇದ್ರೆ ಹೇಳಿ. ನಿಶ್ಚಲ ಅವನು. ನಿಶ್ಚಲ ಅಂದ್ರೆ ಹ್ಮ್. ಪೂರ್ತಿ ಅವನೇ ವ್ಯಾಪಿಸ್ಕೊಂಡಿರೋದ್ರಿಂದ ಚಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಸ್ವಲ್ಪ ಆದ್ರೆ ಗಾಳಿ ಹೆಚ್ಚು ಕಡೆ ಇರೋದು, ಕಡಿಮೆ ಗಾಳಿ ಇರೋ ಕಡೆ ಇದು ಹರಿಯತ್ತೆ. ಆಕಾಶ ಪೂರ್ತಿ ವ್ಯಾಪಿಸ್ಕೊಂಡಿರೋದ್ರಿಂದ ಅದು ಆಕಾಶ ಮತ್ತೆಲ್ಲೂ ಮೂವ್ ಆಗೋದಿಕ್ ಜಾಗನೇ ಇರಲ್ಲ. ಅದಕ್ಕೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಆತ್ಮ ಇದು ಸರ್ವವ್ಯಾಪಿ ಆಗಿರೋದ್ರಿಂದ ಅದು ನಿಶ್ಚಲವಾಗಿರುತ್ತೆ, ಚಲನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಕರೆಕ್ಟ್, ವೆರಿ ಗುಡ್. ಮತ್ತೆ ಇನ್ಯಾವ್ದಿದೆ? ಶೀಲಾ ಅವರು ಅದೇ ಸರಿ ಹೇಳ್ಬೋದಾ? ಬೇಡ, ಶೀಲಾ. ಆಯ್ತಾ. ಆತ್ಮನ ಹೊಡೆದು ಅದನ್ನೇನು ಇದನ್ ಮಾಡಕ್ ಆಗಲ್ಲ. ಆತ್ಮ ಅದು ಬೇರೆ ವಸ್ತುಗಳನ್ನ ಬೇಕಾದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬಹುದು, ಆದ್ರೆ ಆತ್ಮಕ್ಕೆ ನಾವ್ ಏನು ಮಾಡಕ್ ಆಗಲ್ಲ. ಅದ್ ಗಟ್ಟಿಯಾಗಿರುತ್ತೆ, ಅದು ಯಾವ್ದಕ್ಕೂ ಸಿಗಲ್ಲ. ಆತ್ಮ ಅನ್ನೋದು ಸ್ಥಿರವಾದಂಥದ್ದು, ಶಾಶ್ವತವಾದಂಥದ್ದು. ಬೇರೆ ವಸ್ತುಗಳನ್ನ ಬೇಕಾದ್ರೆ ನಾವು ಅದನ್ನ ಏನ್ ಬೇಕಾದ್ರೂ ಅದನ್ನ ಬೆಂಕಿಲ್ ಹಾಕಿ ಸುಡಬಹುದು, ಮತ್ತೆ ಕತ್ತರಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಆತ್ಮ ಯಾವ್ದಕ್ಕೂ ದೊರೆಯದೇ ಇರುವಂತದ್ದು, ಅದು ನಿಶ್ಚಲವಾದಂಥದ್ದು. ನೀವು ಗಟ್ಟಿಯಾದ್ದು ಅಂದ್ರೆ ಆಕ್ಚುಲಿ ಗಟ್ಟಿಯಾದ್ದು ಅಂತಲೇ ಹೇಳಕ್ ಬರಲ್ಲ. ನೀವು ಇನ್ನೊಂದು ಹೇಳಿದ್ರಲ್ಲ ಅದು ಕರೆಕ್ಟ್, ಯಾವ್ದಕ್ಕೂ ಸಿಕ್ಕಲ್ಲ ಅದು. ಕರೆಕ್ಟ್. ಆಮೇಲೆ ಇನ್ಯಾವ್ದಿದೆ? ಆಶಾ ಅವರು ಹೇಳಿ, ಇನ್ಯಾವ್ದು ಹೇಳ್ತೀರಾ? ನಿರ್ಬಂಧ ಆಯ್ತಲ್ಲ, ಅವನು ಯಾವ್ದು ಬಂಧನಕ್ಕಿಲ್ಲ, ಅದು ಆಯ್ತಾ? ಆಯ್ತು, ಬಂಧ ಇಲ್ಲ ಅಂತ ಆಯ್ತು. ಸವಿ ಬಂದಿದ್ದಾರೆ, ಅದಾಗಿದೆ. ಸವಿ ಅವರೇ, ನೀವು ಯಾವ್ದಾದ್ರು ಹೇಳ್ತೀರಾ ಆತ್ಮನ ಲಕ್ಷಣ? ನಿತ್ಯ ಮುಕ್ತ, ಅದಾಗಿದ್ಯಮ್ಮ? ಯಾರು ಮಾತಾಡೋದು? ನಾನು ಸವಿನಾ? ಇಲ್ಲ ಆಗಿಲ್ಲ, ಹೇಳಿ. ಆತ್ಮ ಯಾವಾಗ್ಲೂ ಮುಕ್ತನೇ. ಜೀವಕ್ಕೆ ಬೇಕಾಗುತ್ತೆ, ಯಾಕೆಂದ್ರೆ ಜೀವಕ್ಕೆ ಬಂಧನಗಳಿದೆ, ಕರ್ತ ಭೋಕ್ತ ನಾಸ್ತ ಅನ್ನೋ ಬಂಧನಗಳು. ಆದ್ರೆ ಆತ್ಮಕ್ಕೆ ಬಂಧನನೂ ಇಲ್ಲ, ಮುಕ್ತಿನೂ ಆಕ್ಚುಲಿ ಇಲ್ಲ. ಬಿಕಾಸ್ ಇಟ್ ಇಸ್ ಜಸ್ಟ್ ಬೀಯಿಂಗ್. ಕರೆಕ್ಟ್, ನಿತ್ಯ ಮುಕ್ತ. ವೆರಿ ಗುಡ್. ನಿತ್ಯ ಶುದ್ಧ ಆಯ್ತಾ ಮೇಡಮ್? ನಿತ್ಯ ಶುದ್ಧ ಆಗಿಲ್ಲ, ಹೇಳಿ. ಅವನಲ್ಲಿ ಯಾವ ದೋಷನೂ ಇಲ್ಲ ಆತ್ಮನಲ್ಲಿ. ಜೀವನಲ್ಲಾದ್ರೆ ಶರೀರಕ್ಕೆ ಸಂಬಂಧಪಟ್ಟಂಗೆ ಅವನಲ್ಲಿ ನೋವು ಅದು ಇದು, ಮನಸ್ಸಿಗೆ ಸಂಬಂಧಪಟ್ಟಂಗೆ ನಾನು ಪಾಪಿ, ದುಃಖಿ, ನಾನು ಸುಖಿ, ಬುದ್ಧಿಗೆ ಸಂಬಂಧಪಟ್ಟಂಗೆ ನಾನು ಅಜ್ಞಾನಿ, ತಿಳಿಯದ, ಈ ತರ ಅವನಲ್ಲಿ ಯಾವ ಒಂದು ಇದು ಗುಣಗಳು ಇಲ್ಲ. ಆದ್ರಿಂದ ಅವನು ನಿತ್ಯ ಶುದ್ಧ ಆಗಿರ್ತಾನೆ ಅಂತ. ಯಾವ ದೋಷನೂ ಅವನಲ್ಲಿ ಇಲ್ಲದಿರೋದ್ರಿಂದ ಅವನು ನಿತ್ಯ ಶುದ್ಧ. ಕರೆಕ್ಟ್, ನಿರ್ಮಲ ಅಂತಾನು ಹೇಳ್ಬೋದು, ನಿತ್ಯ ಶುದ್ಧ. ಆನಂದ ಸ್ವರೂಪಿ ಅಂತ ಹೇಳ್ಬೋದು. ಹೇಳಿ, ಒಬ್ಬೊಬ್ಬರಾಗಿ ಆನಂದ ಸ್ವರೂಪಿ ಹೇಳಿ. ಬೇರೆಯವರು ಮನುಷ್ಯ ಜೀವಿ ಆದನು ಆನಂದ ಬೇಕು ಅಂದ್ಬಿಟ್ಟು ಈ ತಾತ್ಕಾಲಿಕ ಆನಂದ ಕೊಡ್ತಾರೆ. ಆದ್ರೆ ಈ ಆತ್ಮಕ್ಕೆ ನಿಜವಾದ ಆನಂದ ಅನ್ನೋದು ಅದ್ರ ಜೊತೆನೆ ಇದೆ. ಅದು ಆನಂದ ತಿಳ್ಕೊಂಡು ಇಲ್ಲ. ಆನಂದ ಸ್ವರೂಪಿ, ಪರಿಪೂರ್ಣನಾಗಿರ್ತಾನೆ, ಮತ್ತೆ ನಿರಾಮಯ ಆಗಿರ್ತಾನೆ. ಅಂದ್ರೆ ಆಯಾಮ ಡೈಮೆನ್ಷನ್ ಇಲ್ಲದೆ ಇರುವಂತದ್ದು ಅವನು ಅಂತ. ಪರಿಪೂರ್ಣ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ದೇಹಕ್ಕೆ ಬೌಂಡ್ರೀಸ್ ಇರೋದ್ರಿಂದ, ಲಿಮಿಟ್ ಇರೋದ್ರಿಂದ, ಅವ್ ಯಾವ ಲಿಮಿಟ್ ಕೂಡ ಇದಕ್ಕೆ ಹೊಂದಕ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲ ಖಾಲಿ ಸ್ಪೇಸ್ ಎಲ್ಲ ಕೂಡ ಆತ್ಮ ಆಗಿರೋದ್ರಿಂದ, ಎಲ್ಲ ಅವಕಾಶ ಮತ್ತೆ ಆಕಾಶ ಎಲ್ಲ ಆತ್ಮ ಆಗಿರೋದ್ರಿಂದ, ಸೊ ಯಾವ್ದು ಲಿಮಿಟ್ ಇರೋದಿಲ್ಲ, ಬೌಂಡ್ರೀಸ್ ಇರೋದಿಲ್ಲ ಇದಕ್ಕೆ. ಕರೆಕ್ಟ್, ಪೂರ್ಣ, ಪರಿಪೂರ್ಣ. ನಮ್ಗೆ ಇವಾಗ ಪೂರ್ಣತೆ ಇಲ್ಲದೆ ಇರೋದ್ರಿಂದಲೇ ಅತೃಪ್ತಿ ಇದೆ ನಮ್ಗೆ. ನನ್ಗೆ ಇನ್ನೇನೋ ಬೇಕು, ನಾನು ಪೂರ್ಣ ಅಲ್ಲ, ನಾನು ಇನ್ನೇನೋ ತಗೋಬೇಕು, ಇನ್ನೇನೋ ಮಾಡ್ಕೊಂಡು ನಾನು ಪೂರ್ಣ ಆಗ್ಬೇಕು ಅನ್ನೋದಿದೆ ನಮ್ಗೆ. ಆದ್ರೆ ಆತ್ಮನಲ್ಲಿ ಅದೇನು ಇಲ್ಲ.
ನೀವು ಹೇಳಿದ್ ನಿಜ, ಪರಿಪೂರ್ಣ. ಮತ್ತೆ ನಿಶ್ಚಲವಾಗಿರ್ತಾರೆ, ನಿಶ್ಚಲಂ, ಚಲನೆ ಇಲ್ಲ ನಿಶ್ಚಲ ಹೇಳಿ. ಹೇಳಿದ್ರು ಅಂತ ಕಾಣುತ್ತೆ. ಹೇಳಿ. ಹೇಳಿ ನಿರ್ಭಯ ಆಯ್ತಾ? ನಿರ್ಭಯ ಸುಜಯ, ಹೇಳಿ. ಅಜರ ಹಾ. ಅಮರ ಹ್ಮ್ ಅಂದ್ರೆ ಮುಪ್ಪಿಲ್ಲ, ಹ್ಮ್. ಅದಕ್ಕೆ ಇದು. ಆಮೇಲೆ ಅಮರ ಅಂದ್ರೆ ಸಾವೇ ಇಲ್ಲ, ಅದಕ್ಕೆ ಹ್ಮ್. ಅಜರ ಅಮರ. ಹೇಳಿ ಆಶಾ, ಏನೋ ಹೇಳ್ತಾ ಇದ್ರಿ. ನಿರ್ಭಯ ಆಯ್ತಾ ಹ್ಮ್. ಮೇಡಮ್? ಇಲ್ಲ, ನಿರ್ಭಯ ಆಗಿಲ್ಲ. ಆ ನಮಗೆ ಎರಡನೇ ವಸ್ತು ಇದ್ರೆ ಅದರಿಂದ ನಮಗೆ ಭಯ ಅನ್ನೋದು ಇರುತ್ತೆ. ಅದು ಕಳ್ಕೊಂತೀವಿ ಅಥವಾ ಅದು ಪಡ್ಕೊಂಡಿರೋದ್ರಿಂದ ತೊಂದ್ರೆ ಆತರ. ಅವನೊಬ್ನೇ ಎಲ್ಲಾನು, ಅವನ ಸರ್ವವ್ಯಾಪಿ ಆಗಿರೋ ಅವನ ಬಿಟ್ಟು ಮತ್ತೊಂದು ಇಲ್ಲದಿರೋದ್ರಿಂದ ಅದು ನಿರ್ಭಯ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಶ್ ಯಾರು ಹೇಳ್ತೀರಾ? ನಿಷ್ಕ್ರಿಯ. ಸುಧಾ ಹೇಳಿ. ನಿಷ್ಕ್ರಿಯ ನಿಷ್ಕ್ರಿಯ ಅಂದ್ರೆ ಹೇಳಿದ್ರು. ಇವಾಗ ನಮ್ಮಲ್ಲಿ ಯಾವುದೋ ಒಂದು ಕೆಲಸ ಚಟುವಟಿಕೆ ಮಾಡ್ಬೇಕಾದ್ರೂ ನಮ್ಗೆ ಕೈ ಕಾಲು, ನಮ್ಮ ಇಂದ್ರಿಯಗಳು ಎಲ್ಲ ಒಟ್ಟುಗೂಡಿಸ್ಬೇಕು. ಇವಾಗ ಬೆಂಕಿಯಲ್ಲಿ ಏನಾದ್ರೂ ಅದು ಸ್ಪ್ರೆಡ್ ಆಗ್ಬೇಕಾದ್ರೂ ಅದಕ್ಕೆ ಜಾಗ ಇರುತ್ತೆ, ವಾಯು ಚಲನೆ ಆಗೋದಕ್ಕೂ ಜಾಗ ಇರುತ್ತೆ. ಆದ್ರೆ ಆತ್ಮನಿಗೆ ಯಾವ್ದು ಒಂದು ಚಟುವಟಿಕೆ ಅನ್ನೋದಿಲ್ಲ, ಆದ್ರಿಂದ ಅದನ್ನ ನಿಷ್ಕ್ರಿಯ ಅಂತ ಹೇಳ್ಬೋದು. ಕರೆಕ್ಟ್. ಮತ್ತೆ ಸವಿ. ಸವಿ ಇವರು ಹಾ ಮ್ಯಾಮ್. ಇನ್ನೊಂದು ಇನ್ನೊಂದು ನಿರ್ವಿಕಲ್ಪ ಹೇಳಿದ್ವಾ ಮ್ಯಾಮ್? ನಿರ್ವಿಕಲ್ಪ ಫಸ್ಟ್ಗೆ ಹೇಳಿದ್ರು. ಇರ್ಲಿ, ಹೇಳಿ, ನೀವೊಂದು ಹೇಳಿ. ಅದೇ ಏನು ಚೇಂಜಿಂಗ್ ಇರಲ್ಲ, ವಿಕಲ್ಪ ಹ್ಮ್. ಅಂದ್ರೆ ಚೇಂಜ್ ಆಗುತ್ತೆ. ಆಮೇಲೆ ಥಾಟ್ಸ್ ಕೂಡ ಬರುತ್ತೆ ಅಲ್ವಾ ಮ್ಯಾಮ್ ವಿಕಲ್ಪ ಕಲ್ಪ, ಅಂದ್ರೆ? ವಿಕಲ್ಪ, ಕಲ್ಪನೆ ಇದೆ ಅಂದ್ರೆ ಥಾಟ್ಸ್ ಎಲ್ಲ ಇರುತ್ತೆ. ಹಾ, ಅದೇ ಏನು ಥಾಟ್ಸ್ ಇರಲ್ಲ, ಹ್ಮ್. ಏನು ಚೇಂಜಸ್ ಇರಲ್ಲ. ಕರೆಕ್ಟ್. ಇನ್ನೊಂದು ಮುಖ್ಯವಾದ್ದು ನಿರವ್ಯಯ, ಅವ್ಯಯ ನಿರಾಲಂಬ ಆಗುತ್ತ. ಅಲ್ವಾ ಮೇಡಮ್? ಶೋಭನಂ ಅಂತ ಅಂದ್ಬಿಟ್ಟು ಮೇಡಮ್. ಹೇಳಿ. ನಿರಾಕಾರನ, ಇಲ್ಲ, ಎಲ್ಲವೂ ನಿರ್ಗುಣ. ಹೇಳಿ. ಇವಾಗ ಶೋಭನಂ ಹೇಳಿ. ಆಮೇಲೆ ಶೋಭನಂ ಹೇಳ. ಹ್ಮ್. ಶೋಭನಂ ಅಂದ್ರೆ ಪ್ರಕಾಶಿಸುವಂತಹದ್ದು, ಯಾವಾಗ್ಲೂ ಸದಾ ಕಾಲವು ಪ್ರಕಾಶಿಸುವಂತಹದ್ದು, ಇದು ಎಲ್ಲದಕ್ಕೂ ಬೆಳಕನ್ನು ಕೊಡುವಂತಹದ್ದು, ನಮ್ಮಲ್ಲಿ ಆತ್ಮ ಜ್ಯೋತಿಯಾಗಿ ಇರುವಂತಹದ್ದು, ಅದು ಶೋಭನಂ. ಮತ್ತೆ ಈ ಎಲ್ಲ ಜಗತ್ತಿನಲ್ಲಿ ಸಮಷ್ಟಿಯಲ್ಲಿ ಬಹಿರ್ ಜ್ಯೋತಿಯಾಗಿ ಇರುವಂತಹದ್ದು, ಸದಾ ಕಾಲವು ಇದು ಸ್ವಯಂ ಜ್ಯೋತಿ, ಆತ್ಮ ಜ್ಯೋತಿ. ಶೀಲಾ ಹೇಳಿ. ನಿರಾಲಂಬ ಅಂತಂದ್ರೆ ಅವ್ನು ಯಾರ ಮೇಲೂ ಅವಲಂಬನೆ ಆಗಿರಲ್ಲ. ಯಾಕೆಂದ್ರೆ ಅವನೇ ಸೃಷ್ಟಿಕರ್ತ ಆಗಿರೋದ್ರಿಂದ ಈ ಬೇರೆ ಜೀವಿಗಳು ಅವನನ್ನ ಅವಲಂಬಿಸ್ಬೇಕೆ ಹೊರತು ಅವನು ಬೇರೆಯವ್ರಿಗೆ ಅವಲಂಬಿ ಆಗಿರಲ್ಲ. ವೆರಿ ನೈಸ್. ಆಮೇಲೆ ಇನ್ಯಾರು ಹೇಳ್ತೀರಾ? ಅರಿವು, ಆತ್ಮ ಅಂದ್ರೆ ಅರಿವು ಹೇಳ್ಬೋದಾ? ಹೇಳ್ಬೋದು. ಅಂದ್ರೆ ನಾವು ಏನಾದ್ರು ವಸ್ತುನ್ ನೋಡಿದಾಗ ಕಣ್ಣಿಂದ ನೋಡಿ ತಿಳ್ಕೊಂಡೆ, ದೃಶ್ಯ ವಿವೇಕದಲ್ಲಿ ಬಂದಾಗ ಅದೆಲ್ಲ ಮನಸ್ಸಿದ್ದಿದ್ದಕ್ಕೆ ನನ್ಗೆ ಅರ್ಥ ಆಯ್ತು. ಆದ್ರೆ ನಿಜವಾಗ್ಲೂ ತಿಳಿತಿರೋದು ಅರಿವು. ಅದು ಎಲ್ಲವನ್ನೂ ತಿಳಿತಿರೋದು ಅರಿವೇ. ಅದೇ ನನ್ನ ಸ್ವರೂಪ ಆತ್ಮ ಅಂತ ಹೇಳಿ. ವೆರಿ ನೈಸ್. ನೆಕ್ಸ್ಟ್ ಇನ್ಯಾರು ಯಾವ್ದು ಹೇಳ್ತೀರಾ? ಅಂದ್ರೆ ಅವ್ಯಾಪಕಂ ಅಸದ್ರೂಪಂ. ಅವ್ಯಾಪಕಂ ಅಂದ್ರೆ ಈ ನಮ್ಮ ದೇಹಕ್ಕೆ ಒಂದು ಪರಿಮಿತಿ ಇದೆ, ಆದ್ರೆ ಈ ಆತ್ಮಕ್ಕೆ, ನಾನುವಿಗೆ ಪರಿಮಿತಿ ಇಲ್ಲ. ಮತ್ತೆ ಅಸದ್ರೂಪಂ ಅಂದ್ರೆ ಇವಾಗ ಈ ದೇಹ, ಮನ, ಬುದ್ಧಿ ನಮ್ದು ಎಲ್ಲ ಇವಾಗ ಕಾಣುತ್ತೆ, ನಾಳೆ ಹೋಗುತ್ತೆ, ಆದ್ರೆ ಆತ್ಮಕ್ಕೆ ಅದು ಯಾವ ಅಸದೃಶ್ಯನೂ ಇಲ್ಲ. ಅದು ಯಾವಾಗ್ಲೂ ಇರುತ್ತೆ, ಇವಾಗ ಇದೆ ನಾಳೆ ಇಲ್ಲ ಅನ್ನೋದಿಲ್ಲ, ಅದು ಸದಾ ಇರೋ ಅಂತದ್ದು, ಆದ್ರಿಂದ ಅದು ಅಸದ್ರೂಪಂ. ಕರೆಕ್ಟ್. ಯಾವುದೇ ರೂಪ ಆಕಾರ ಏನೂ ಇಲ್ಲ. ಅದ್ವಯ ಅಂದ್ರೆ ಇರೋದೊಂದೇ, ಅದನ್ ಬಿಟ್ಟು ಮತ್ತೊಂದಿಲ್ಲ, ಆದ್ರಿಂದ ಅದ್ವಯ ಸ್ವರೂಪ. ದ್ವಯ ಅಲ್ಲ, ಅದ್ವಯ ಸ್ವರೂಪ. ಸುಮ್ನೆ ಹಂಗೆ ಒಂದೊಂದೇ ಪುರುಷಂ, ಮೂಲದಲ್ಲೂ ಇರುವಂತದ್ದು ಅಂತ. ಹೇಳಿ ಸಾವಿತ್ರಿ.
ಮೂರು ಕಾಲದಲ್ಲೂ ಅಂದ್ರೆ ಎಚ್ಚರ, ಕನಸು, ಗಾಢ ನಿದ್ದೆ ಎಲ್ಲಾ ಕಾಲದಲ್ಲೂ ಇರುವಂತದ್ದು ಆತ್ಮ ಅಂತ. ಕರೆಕ್ಟ್. ಮತ್ತೆ ಅರಿವಿನ ಬೆಳಕಿನಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಅಂತ, ರಿಫ್ಲೆಕ್ಷನ್ಸ್. ಹೌದು. ಇನ್ನೊಂದೇನೋ ಪದ್ಮ ಹೇಳ್ತಾ ಇದ್ರು, ಏನಪ್ಪಾ? ಪುರುಷಂ. ಹ್ಮ್ ಪುರುಷಂ ಅಂದ್ರೆ ಪುರದಲ್ಲಿ ವಾಸ ಮಾಡುವಂತಹ ನಾವು ನವದ್ವಾರಗಳ ಇರುವಂತಹ ದೇಹದಲ್ಲಿ ಪುರುಷಾಕ್ಷ ಯಾರು ವಾಸ ಮಾಡ್ತಾ ಇದ್ದಾನೋ ಅವನು ಪುರುಷ. ಮತ್ತೆ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲೇ ಅಲ್ಲ, ಎಲ್ಲ ಸರ್ವ ವ್ಯಾಪಿಯಾಗಿರುವಂತಹವನು ಸಹ ಪುರುಷನೇ. ಆತ್ಮನಿಗೆ ಮಿಗಿಲಾದದ್ದು ಯಾವುದು ಇಲ್ಲ ಅಂತ ಹೇಳ್ತಾರೆ. ಒಂದು ಬಿಟ್ರಿ ಎಲ್ಲಾರು ಎಲ್ಲ ಫಸ್ಟ್ ಕ್ಲಾಸ್, ಎಲ್ಲ ಹೈ ಕ್ವಾಲಿಟಿ, ಹೈ ಮಾರ್ಕ್ಸ್. ನಾನಲ್ಲ ಒಂದು ಮೇಡಮ್, ಅದಕ್ಕೋಸ್ಕರ ನಾವು ಯಾವಾಗ್ಲೂ ತಹತಹಿಸ್ತಾ ಇರ್ತೀವಿ. ಆನಂದ ಸ್ವರೂಪಿ. ಆನಂದ ಸ್ವರೂಪಿ ಹೇಳಿದ್ರಿ, ಅದು ಕರೆಕ್ಟೇ. ಅದ್ರದೇ ಇನ್ನೊಂದು ಮುಖ. ಆನಂದ ಅಂತಂದ್ರೆ ಏನು? ಪರಮಾತ್ಮ ಅಂದ್ರೆ ನನ್ನಲ್ಲಿರುವುದು ಆತ್ಮ, ಎಲ್ಲರಲ್ಲಿರುವುದು ಪರಮಾತ್ಮ ಅಂತ. ಜೀವಿಯಲ್ಲಿ ಸಾಕ್ಷಿ ರೂಪವಾಗಿ, ಈ ಜೀವಿಯಲ್ಲಿ ಸಾಕ್ಷಿ ರೂಪವಾಗಿ ಆ ಪರಮಾತ್ಮ ಅನ್ನೋನು ಇದ್ದಾನೆ. ಅದಿಲ್ದೆ ಇದ್ದಾಗ ಈ ಜೀವಿನೇ ಇಲ್ಲ. ಆ ಆತ್ಮ ಅನ್ನೋದಿಲ್ದೆ ಇದ್ದಾಗ ಜೀವಿನೇ ಇಲ್ಲ. ಅದೇ ಆತ್ಮಸ್ವರೂಪ. ಆ ಸಾಕ್ಷಿನೇ ಜೀವಿಯ ಆತ್ಮಸ್ವರೂಪ. ಅಂದ್ರೆ ಇರೋದು ಒಂದೇ ಅಂತ. ಸಚ್ಚಿದಾನಂದನೇ ಮೇಡಮ್, ಸಚ್ಚಿದಾನಂದ. ಗುಡ್. ಅಂದ್ರೆ ಎರಡಿಲ್ಲ ಅಂತ, ಎರಡಿಲ್ಲ ನಾವು ಹೇಳಿದ್ರು, ಎರಡಿಲ್ಲ ಒಂದೇ ಅಂತ. ಶಿವ ಮತ್ತು ಶಕ್ತಿ ಅದು ಒಂದೇ ಅಂತ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಹೇಳ್ತಾರೆ, ಎಲ್ಲಾ ವಿಷ್ಣುವನೇ ಸ್ವರೂಪನೇ ಅಂತ. ಇನ್ನು ಯಾವ್ದು ಮರ್ತಿದೀವಿ? ಎಲ್ಲಾರು ಹೇಳಿದಾರಲ್ಲ ಮೇಡಮ್. ಯಾವ್ದು ಗುಣಗಳಿರಲ್ಲ, ಆತ್ಮಗ್ ಯಾವ್ದು ಗುಣ ಇರಲ್ಲ. ಸತ್ವ, ರಜೋ, ತಮೋ ಗುಣ ಅದೇನು ಇರೋದಿಲ್ಲ. ಹೌದು, ನಿರ್ಗುಣ. ಸ್ವಯಂ ಜ್ಯೋತಿ, ಆತ್ಮ ಜ್ಯೋತಿ. ಕರೆಕ್ಟ್. ಸ್ವಯಂ ಜ್ಯೋತಿ ಯಾರು ಇಲ್ಲ ಅಂತ ಹೇಳಂಗೆ ಇಲ್ಲ, ನೀವು ಹೇಳಿದ್ದೆಲ್ಲ ಪರ್ಫೆಕ್ಟ್. ಪುರುಷ ಅನ್ನೋದು ಕೂಡ ಆತ್ಮನಿಗೆ ಹೇಳ್ತಾರೆ. ಆತ್ಮನೇ ಎಲ್ಲದಕ್ಕೂ ಶ್ರೇಷ್ಠ ಅಂತ. ಮತ್ತೆ ಮೇಡಮ್, ಇವೆಲ್ಲ ಗುಣಗಳು ಉಂಟು, ಆದ್ರೆ ಅವುಗಳನ್ನೆಲ್ಲ ನಾವು ಹೇಗೆ ಸ್ವಯಂ ನಾವೇ ಅರ್ಥಕೊಳ್ಬೇಕೆ ವಿನಃ ನಾವು ನಮ್ಮ ಪಂಚೇಂದ್ರಿಯಗಳಿಂದ ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದುಷ್ಟಯ ಅಂತ ಬಿಟ್ಟು ಅಪರೋಕ್ಷಾನುಭೂತಿಯಿಂದ ನಾವು ಇದನ್ನ ತಿಳಿದುಕೊಳ್ಬಹುದು. ಅಂದ್ರೆ ಹೇಗೆ ಇವಾಗ ಒಂದು ಕುದುರೆನ ನೀರಿನವರೆಗೂ ಬಿಡೋದು ಅದು ಜ್ಞಾನ, ಆದ್ರೆ ಕುದುರೆ ನೀರನ್ನು ಕುಡಿಬೇಕಾಗಿರೋದು ತಾನೇ ಅಲ್ವಾ? ಹಾಗೆ ಇದು ಅಪರೋಕ್ಷಾನುಭೂತಿ. ವೆರಿ ನೈಸ್. ಯಾವ ರೋಗವೂ ಇಲ್ಲದೆ ಇರೋದು ನಿರಾಮ್. ಅಂದ್ರೆ ದೃಕ್ಕು ಏನ್ ಕಾಣುತ್ತೋ ಅದು, ದೃಕ್ಕು ಮತ್ತು ದೃಶ್ಯ ಎಲ್ಲಾನು ಈಶ್ವರನೇ ಅಂತ. ಫೈನ್. ನೋಡಿ ಹೆಂಗ್ ಬರ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಇದ್ರಲ್ಲಿ ಕೊಟ್ಟಿರೋ ಇನ್ನು ಜಾಸ್ತಿನೇ ಬರ್ತಾ ಇದೆ. ವೆರಿ ನೈಸ್. ಸರ್ವಸ್ವ ಅಂತಾನು ಇದೆ ಮ್ಯಾಮ್. ಹೌದು. ಅದು ಅದ್ವೈತ. ಏನು ವಿಕಾರ ಇಲ್ಲ, ದ್ವೈತ ಇಲ್ಲದೆ ಇರ್ತಕ್ಕಂಥದ್ದು ಅದ್ವೈತ ಅಂತ. ಬ್ರಹ್ಮ ಸ್ವರೂಪಿ. ಹೇಳಿ ಮ್ಯಾಮ್, ನೀವೇ ಹೇಳ್ಬಿಡಿ. ಶಾಂತ, ಜ್ಯೋತಿ, ಸ್ವಯಂ ಜ್ಯೋತಿ. ಮಾಡ್ತಿದೀವಿ ಅಂತ. ಶಾಂತ, ಶಾಂತ. ಮೇಡಮ್ ಶಾಂತ ಹೇಳಿದ್ವಲ್ಲ ಮೇಡಮ್? ಎಲ್ಲಿ ಹೇಳಿದ್ರಿ? ಹೇಳಿದ್ವಿ ಶಾಂತ ಸ್ವರೂಪಿ ಹೇಳಿದ್ರೆ. ಆನಂದ ಸ್ವರೂಪಿ ಇರ್ಬೇಕು. ಆನಂದ ಸ್ವರೂಪಿ ಹೇಳಿದ್ರಿ, ಅಫ್ ಕೋರ್ಸ್. ಏನ್ ಬೇರೆ ಅಲ್ಲ, ಸುಮ್ಮನೆ ವಿಕಾರ ರಹಿತ ಅಂತ ಹೇಳಿದ್ರು. ಯಾರೋ ಒಬ್ರು ವಿಕಾರ ರಹಿತ ಅಂತ ಹೇಳಿದ್ರು, ಅದನ್ನ ಕೇಳಿಸ್ಲಿಲ್ಲ. ಯಾರು ಹೇಳಿದ್ರಿಪ್ಪ ವಿಕಾರ ರಹಿತ? ಅವ್ಯಕ್ತ. ಎಷ್ಟೊಂದು ನೋಡಿ, ನಾವು ಹೆಸರು ಇಡ್ಬೇಕಾದ್ರೆ ಮಗುಗೆ ಎಷ್ಟೊಂದು ಹೆಸರುಗಳು ಸಿಕ್ಕಿದೆ, ಬೇಕಾದಷ್ಟು ಹೆಸರುಗಳು.
ಈಗ ಯಾರೋ ರೀಸೆಂಟ್ ಆಗಿ ಪ್ರತ್ಯಕ್ಷ ಅಂತ ಹೆಸರು ನಮ್ಗೆ ರೀಸೆಂಟ್ ಆಗಿ ಯಾರೋ ಗೊತ್ತಾಯ್ತು. ಅವಾಗ ನಾನು ಅನ್ಕೊಂಡೆ ಯಾರಿಗಾದ್ರೂ ಅಪರೋಕ್ಷ ಅಂತ ಹೆಸರಿಡಿ ಅಂತ ಹೇಳ್ಬೋದು ಅಂತ. ಹೌದೌದು. ಮೇಡಮ್, ಚೆನ್ನಾಗಿತ್ತು. ಪ್ರಶ್ನೆಗೆ ಹೋಗಕ್ ಮುಂಚೆ ನಂದು ಒಂದೇ ಒಂದು ಪ್ರಶ್ನೆ ಇದೆ. ಹೇಳಿ. ಗುರುಗಳು ಮಾತಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಸರಿ ಎಲ್ಲ ಹೇಳಿದ್ದಾದ್ಮೇಲೆ ಮಧ್ಯದಲ್ಲಿ ವಿಡಿಯೋ ಮಧ್ಯದಲ್ಲಿ ಒಂದ್ಸರಿ ಹೇಳ್ತಾರೆ ಇರೋದು ಒಂದೇ ಒಂದು ಆತ್ಮ ಅಂತ. ಅಂದ್ರೆ ಮತ್ತೆ ಕೆಲವು ಟಾಕ್ಸ್ ಅಲ್ಲಿ ಕೆಲವು ಕಡೆ ಹೇಳಿದ್ದಾರೆ 184 ಲಕ್ಷ ಕೋಟಿ ಆತ್ಮಗಳಿದಾವೆ ಅಂತ. ಇದರಲ್ಲಿ ಒಂದು ಪರಬ್ರಹ್ಮ ಬೇರೆ, ನಾವು ಬೇರೆ. ಸೊ ಆದ್ರೆ ಈಗ ನಾವೆಲ್ಲ ಕೂಡ ಇಂಡಿವಿಜುವಲ್ ಆತ್ಮಗಳ ಅಥವಾ ಒಂದೇ ಆತ್ಮದ ರಿಫ್ಲೆಕ್ಷನ್ಗಳ? ಅದೇ ಆತ್ಮದ ರಿಫ್ಲೆಕ್ಷನ್ಗಳು. ಅದೇ ಇವಾಗ ಚಿದಾಭಾಸ ಅಂತ ಹೇಳ್ತೀವಿ. ಅದು ನೀವು ತತ್ವಬೋಧದಲ್ಲಿ ಬಂತ ನಿಮ್ಗದು ಚಿದಾಭಾಸದ್ದು ಗೊತ್ತಿಲ್ಲ ನನಗೆ. ಇಲ್ಲ, ತತ್ವಬೋಧದಲ್ಲಿ ದೃಶ್ಯ ವಿವೇಕದಲ್ಲಿ ಬರುತ್ತೆ ಮೇಡಮ್. ದೃಶ್ಯ ವಿವೇಕದಲ್ಲಿ ಬರುತ್ತೆ. ಹಾ. ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗ ಇರೋದು ಒಂದೇ ಪರಮಾತ್ಮನೇ. ಹೌದು. ಆ ಪರಮಾತ್ಮ ಈಶ್ವರ ಅನ್ನೋ ಹೆಸರಿನಲ್ಲಿ ತನ್ನದೇ ಆದ ಮಾಯಾಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ ಅಂತ. ಸೃಷ್ಟಿ ಮಾಡ್ತಾನೆ ಅಂದ್ರೆ ಏನ್ ಸೆಪರೇಟ್ ಆಗಿ ಸೃಷ್ಟಿ ಮಾಡ್ತಾನೆ ಅಂತಲ್ಲ, ಅವನೇ ಪ್ರಪಂಚವಾಗಿ ಕಂಡುಕೊಳ್ತಾನೆ. ಹೆಂಗ್ ಕಂಡುಕೊಳ್ತಾನೆ ಅಂತಂದ್ರೆ, ಈಗ ನಾನು ಇವಾಗ ಇಲ್ಲಿ ಒಂದು ಕನ್ನಡಿ ಇದೆ ಅಂತ ಇಟ್ಕೊಳ್ಳಿ. ನಾನು ಹಿಂಗೆ ನೋಡ್ಕೊಂಡಾಗ ನನ್ನ ಪ್ರತಿಬಿಂಬ ಕನ್ನಡಿನಲ್ಲಿ ಕಾಣಿಸುತ್ತೆ. ಆ ರೀತಿಯಲ್ಲಿ ಅವನೇನ್ ಮಾಡ್ತಾನೆ, ಒಂದು ಮನಸ್ಸು ಅನ್ನೋ ಅಥವಾ ಅಂತಃ ಅನ್ನೋ ಒಂದು ಕನ್ನಡಿಯನ್ನ ನಿರ್ಮಾಣ ಮಾಡ್ತಾನೆ. ಇರೋದು ಅವನೊಬ್ನೇ, ಇನ್ನೇನ್ ಬೇರೆ ಮೆಟೀರಿಯಲ್ ಇಲ್ಲಿ ಏನಿಲ್ಲ. ಹಂಗ ನಿರ್ಮಾಣ ಮಾಡ್ತಾನೆ ಅಂದ್ರೇನು, ಇದೆಲ್ಲ ಕಲ್ಪನೆ. ಈಗ ನಮಗೆ ಕನಸಿನಲ್ಲಿ ಹೆಂಗೆ ಏನೇನೆಲ್ಲ ಕಾಣುತ್ತೆ, ಪ್ರಪಂಚ, ಬೇರೆ ಬೇರೆ ಜನರು, ಬೇರೆ ಬೇರೆ ಮೃಗಗಳು ಎಲ್ಲ ಕಾಣುತ್ತೆ. ಅದೆಲ್ಲ ಏನು ಕಲ್ಪನೆ ಅಲ್ವಾ? ಅಲ್ಲೇನು ವಿಶೇಷವಾಗಿ ಏನು ಬರಲಿಲ್ಲ ಅಲ್ಲಿ ಕನಸಿನಲ್ಲಿ, ಯಾವುದು ಹುಟ್ಕೊಂಡಿಲ್ಲ ಅಲ್ಲಿ. ನಾನೇನು ಸೃಷ್ಟಿ ಸೆಪರೇಟ್ ಆಗಿ ಮಾಡಿ ಅಲ್ಲಿ ಏನು ಯಾವುದು ಅಸ್ತಿತ್ವದಲ್ಲಿ ಬಂದಿಲ್ಲ. ಜಸ್ಟ್ ಒಂದು ಕಲ್ಪನೆ. ಹಿಂಗೆ ಬಂದು ಕನಸು ಚೆನ್ನಾಗಿ ಕಂಡು ಮತ್ತೆ ನಾನು ಎದ್ದ ತಕ್ಷಣ ಮರೆಯಾಗಿ ಹೋಗ್ಬಿಡ. ಅದೇ ರೀತಿ ಈ ಪರಬ್ರಹ್ಮನ ಒಂದು ಕಲ್ಪನೆ. ಆ ಕಲ್ಪನೆಯಲ್ಲಿ ಇದೆಲ್ಲ ಆಗತ್ತೆ. ಇಲ್ಲಿ ಒಂದು ಮನಸ್ಸು ಅನ್ನೋ ಒಂದು ಅಂತಃಕರಣ ಅನ್ನೋ ಒಂದು ಕನ್ನಡಿ ಇದ್ದ ಹಾಗೆ ಕಲ್ಪನೆ. ಆ ಕನ್ನಡಿಯಲ್ಲಿ ಅವನು ತನ್ನನ್ನು ತಾನು ನೋಡ್ಕೊಂಡ ಹಾಗೆ ಕಲ್ಪನೆ. ಅಂದ್ರೆ ಅವನ ಪ್ರತಿಬಿಂಬ ಅಲ್ಲಿ ಬಿತ್ತು ಅಂತ. ಹಾಗೆ ಪ್ರತಿಬಿಂಬ ಬಿದ್ದಾಗ ಅದೇ ಎಷ್ಟೊಂದು, ಒಂದ್ ನಿಮಿಷ, ಸಾರಿ. ಸೊ ಆ ಕಲ್ಪನೆಯಲ್ಲಿ ಅವನೇನ್ ಮಾಡ್ತಾನೆ, ಬೇಕಾದಷ್ಟು ಜೀವರಾಶಿಗಳು, ಆಮೇಲೆ ಬೇಕಾದಷ್ಟು ಜಡವಸ್ತುಗಳು. ಈಗ ಮನಸ್ಸು ಒಂದು ಜಡವಸ್ತು. ಇವಾಗ ಕಲ್ಲು, ಬೆಟ್ಟ, ಗುಡ್ಡ, ಇಂಥದ್ದು ಎಲ್ಲ ಜಡವಸ್ತುಗಳು, ಒಂದು ರಾಶಿ ಜಡವಸ್ತುಗಳು. ಆ ಜಡವಸ್ತುಗಳಲ್ಲಿ ಅವನು ಅಸ್ತಿತ್ವ ರೂಪದಲ್ಲಿ ಕಂಡು ಬರ್ತಾನೆ. ಇವಾಗ ಗುಡ್ಡದಲ್ಲಿ ಗುಡ್ಡ ಚಲಿಸೋದಿಲ್ಲ, ಗುಡ್ಡ ಮಾತಾಡೋದಿಲ್ಲ, ಗುಡ್ಡಕ್ಕೆ ನಮಗೆ ಪ್ರತಿಕ್ರಿಯೆ ತೋರ್ಸೋಕ್ಕೆ ಬರೋದಿಲ್ಲ. ಆದ್ರೆ ಅಲ್ಲಿ ಪರಮಾತ್ಮ ಇಲ್ವೋ? ಇದ್ದಾನೆ. ಯಾವ ರೀತಿ ಇದ್ದಾನೆ? ಅಸ್ತಿತ್ವ ರೂಪದಲ್ಲಿ ಅಲ್ಲಿ ಪ್ರತಿಫಲನವಾಗಿದ್ದಾನೆ. ಅಂದ್ರೆ ಅಲ್ಲಿರುವಂತಹ ಮನಸ್ಸು, ಆ ಮನಸ್ಸು ತುಂಬಾ ರಫ್ ಸರ್ಫೇಸು. ಅದರಲ್ಲಿ ಆ ಪ್ರತಿಫಲನ ಚೆನ್ನಾಗಿ ಬೀಳಲ್ಲ. ಇವಾಗ ಕನ್ನಡಿನಲ್ಲಿ ನಿಮ್ಮ ಪ್ರತಿಫಲನ ಚೆನ್ನಾಗಿ ಕಾಣುತ್ತೆ. ಅದೇ ಆ ಕನ್ನಡಿಗೆ ಏನೇನಾದ್ರೂ ಕಸ ಗಿಸ ತುಂಬ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿ ಕಾಣಿಸಲ್ವಲ್ಲ ನಿಮ್ಮ ಪ್ರತಿಫಲನ. ಆ ರೀತಿಯಲ್ಲಿ ಈ ಜಡ ವಸ್ತುಗಳು, ಬೆಟ್ಟ, ಗುಡ್ಡ, ಕಲ್ಲು, ಆ ಥರದ್ರಲ್ಲೆಲ್ಲ ಅವನು ಬರೀ ಅಸ್ತಿತ್ವವಾಗಿ ಕಂಡು ಬರ್ತಾನೆ. ಆದ್ರೆ ಈ ಜೀವಂತ ವಸ್ತುಗಳು ಏನಿದೆ, ಪ್ರಾಣಿ, ಪಕ್ಷಿ, ಮನುಷ್ಯರು, ಇವರಲ್ಲೆಲ್ಲ ಇರುವಂತಹ ಅಂತಃಕರಣದಲ್ಲಿ ಅದು ಸ್ವಲ್ಪ ಕ್ಲೀನ್ ಆಗಿರುವಂಥ ಅಂತಃಕರಣ. ಅದರಲ್ಲಿ ಅವನ ಪ್ರತಿಫಲನ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಅವನು ಅಸ್ತಿತ್ವದ ರೂಪದಲ್ಲೂ ಇರ್ತಾನೆ ಮತ್ತು ಅರಿವಿನ ರೂಪದಲ್ಲೂ ಇರ್ತಾನೆ. ಇರುವುದು ಒಬ್ಬನೇ ಪರಬ್ರಹ್ಮ. ಅವನು ಇದೆಲ್ಲದರಲ್ಲೂ ಅನೇಕ ಜೀವಿಗಳಾಗಿ ತೋರ್ಕೊಳ್ತಾನೆ, ಅನೇಕ ಜೀವಾತ್ಮಗಳಾಗಿ ತೋರ್ಕೊಳ್ತಾನೆ. ಆ ಜೀವಾತ್ಮಗಳು ಅಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ. ಅದೆಲ್ಲವೂ ಜೀವಾತ್ಮಗಳೇ, ಅವನೇ ಎಲ್ಲವೂ. ಆದ್ರೆ ಆ ಜೀವಾತ್ಮಕ್ಕೆ, ಪ್ರತಿಯೊಂದು ಜೀವಿಯಲ್ಲೂ ಇರುವಂತಹ ಜೀವಾತ್ಮಕ್ಕೆ ತಾನು ಜೀವಾತ್ಮ, ತಾನು ಪರಬ್ರಹ್ಮ ಅನ್ನೋದು ಮರೆತು ಹೋಗುತ್ತೆ. ಯಾಕೆ ಮರೆತು ಹೋಗುತ್ತೆ ಅಂತಂದ್ರೆ, ಈ ಅಂತಃಕರಣ ಅಂತ ಏನಿದೆ, ಈ ಒಂದು ಕನ್ನಡಿ, ಇದಕ್ಕೆ 4 ಕೆಲಸಗಳಿದೆ.
ಅದಕ್ಕೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ಕೆಲಸ. ಅದರಲ್ಲಿ ಒಂದು ಅಹಂಕಾರ ಅನ್ನೋದು ಒಂದು ಕೆಲಸ. ಆ ಅಹಂಕಾರ ಅನ್ನೋದು ಏನ್ ಮಾಡುತ್ತೆ, ಈ ಒಂದು ಜೀವಾತ್ಮ ಏನಿದಾನೆ, ಚೈತನ್ಯ ಸ್ವರೂಪಿಯಾದ ಜೀವಾತ್ಮ, ಈ ಜೀವಾತ್ಮ ಈ ಒಂದು ಇದ್ರ ಮೇಲೆ ಬಿದ್ದಾಗ, ಈ ಅಂತಃಕರಣದ ಮೇಲೆ ಬಿದ್ದಾಗ ಈ ಅಂತಃಕರಣಕ್ಕೆ ಚೈತನ್ಯ ಬರುತ್ತೆ. ಹಾಗೆ ಚೈತನ್ಯ ಬಂದ ತಕ್ಷಣ ಈ ಅಹಂಕಾರ ಆಕ್ಟಿವ್ ಆಗುತ್ತೆ. ಅದೇನ್ ಮಾಡುತ್ತೆ, ಈ ಜಡದ ಲಕ್ಷಣಗಳನ್ನ, ಗುಣಗಳನ್ನ ಈ ಜೀವಾತ್ಮನ ಮೇಲೂ, ಈ ಜೀವಾತ್ಮನ ಗುಣಗಳನ್ನ ಈ ಜಡದ ಮೇಲೂ ಪರಸ್ಪರ ಆರೋಪ ಮಾಡ್ಬಿಡುತ್ತೆ. ಅಂದ್ರೆ ಈ ಜೀವಾತ್ಮನಿಗೆ ತಾನು ಪರಿಮಿತ, ಯಾಕೆಂದ್ರೆ ಇದು ಪರಿಮಿತ, ತಾನು ಪರಿಮಿತ ಅನ್ನೋ ಭಾವನೆ ಬರುತ್ತೆ. ಈ ದೇಹ, ಮನಸ್ಸು, ಬುದ್ಧಿಗೆ ನಾನೇ ಚೈತನ್ಯ ಸ್ವರೂಪಿ, ನಾನೇ ಎಲ್ಲ ಮಾಡ್ತೀನಿ, ನಂಗೆ ಎಲ್ಲ ಬರುತ್ತೆ ಅನ್ನೋ ಒಂದು ಆಲೋಚನೆ ಬಂದ್ಬಿಡುತ್ತೆ. ಈ ರೀತಿಯ ಒಂದು ಪರಸ್ಪರ ಆರೋಪದಿಂದ ಈ ಒಂದು ಕೆಲಸ ಆಗುತ್ತೆ. ಹಾಗಾಗಿ ನಾವೆಲ್ಲ ಇವತ್ತಿನ ದಿವಸ ನಾವೆಲ್ಲ ನಿಜವಾಗ್ಲೂ ಪರಮಾತ್ಮ ಸ್ವರೂಪಿಗಳೇ. ಆದರೆ ನಮಗೆ 2 ಥರ ಭಾವನೆ ಇದೆ. ನಾನೇ ಎಲ್ಲ ಮಾಡ್ತೀನಿ, ನನಗೆ ಚೈತನ್ಯ ಇದೆ ಅನ್ನೋ ಭಾವನೆನೂ ಇದೆ. ಅದಕ್ಕೆ ಜೊತೆಗೆ ನಾನು ಪರಿಮಿತ, ನನಗೆ ಏನೂ ಆಗಲ್ಲ, ಅಯ್ಯೋ ನಾನು ಸತ್ತೋಗ್ತೀನಿ ಅನ್ನೋ ಭಾವನೆನೂ ಇದೆ. ಈ ಒಂದು ಮಿಕ್ಸು, ಈ ಒಂದು ಕಲಸು ಮೇಲೊಗರ ಆಗಿರೋದ್ರಿಂದ ಈ ಎಲ್ಲ ತೊಂದರೆಗಳು ನಡೀತಾ ಇದೆ. ಹಾಗಾಗಿ ನಮಗೆ ಶಾಸ್ತ್ರಗಳು ಹಾಗೂ ಸದ್ಗುರುಗಳು ಮೊದಲು ನಿನ್ನನ್ನು ನೀನು ಈ ಒಂದು ಜಡದಿಂದ ಬೇರೆ ಮಾಡ್ಕೋ ಅಂತ ಹೇಳಿ ದೃಕ್ದೃಶ್ಯ ವಿವೇಕವನ್ನ ಹೇಳಿ ಅದರ ಸಾಕ್ಷಿ ನಾನು ಹೇಗೆ ಅನ್ನೋದನ್ನ ಕಲಿಸ್ಕೊಡುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲೂ ನಿಮ್ಗೆ ಹೇಳಿದೆ ಅಂತ ಕಾಣುತ್ತೆ. ಇವಾಗ ನೀವು ಮಾತಾಡ್ತಾ ಇದ್ದೀನಿ, ನಾನು ಕಾತ್ಯಾಯಿನಿ ಲೋಕೇಶ್ ಹತ್ರ ಮಾತಾಡ್ತಾ ಇದ್ದೀನಿ, ಇದು ಸಾಮಾನ್ಯವಾದ ತಿಳುವಳಿಕೆ. ಆದರೆ ಶಾಸ್ತ್ರ ಹೇಳುತ್ತೆ, ಹೌದು ನೀನು ಕಾತ್ಯಾಯಿನಿ ಲೋಕೇಶ್ ಹತ್ರ ಮಾತಾಡ್ತಾ ಇದೀಯ, ಆದರೆ ಕಾತ್ಯಾಯಿನಿ ಲೋಕೇಶ್ ಹತ್ರ ಮಾತಾಡ್ತಾ ಇದ್ದಾರೆ ಅಂತನ್ನೋದು ಕೂಡ ನಿನಗೆ ಗೊತ್ತಾಗ್ತಾ ಇದೆ ಅಲ್ವಾ? ಕಾತ್ಯಾಯಿನಿ ಮಾತಾಡ್ತಾ ಇರೋದು ಗೊತ್ತಾಗ್ತಿದೆ, ಲೋಕೇಶ್ ಮಾತಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಅವರಿಬ್ಬರ ಮಾತುಕತೆಗಳು, ಸಂಭಾಷಣೆಗಳು ಅರಿತಾ ಇರುವಂಥ ಇನ್ನೊಂದು ಇದೆ, ಅದ್ರ ಕಡೆಗೆ ಗಮನ ಹರಿಸು ಅಂತ ಹೇಳಿದಾಗ ಹೌದು ಅಂತ ಅನ್ಸುತ್ತೆ ನಮ್ಗೆ. ಕರೆಕ್ಟ್ ಅಲ್ವಾ? ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಿಮ್ಗೆ ಗೊತ್ತಾಗ್ತಿದೆ, ನಮಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ಲೋಕೇಶ್ಗಿಂತ ಭಿನ್ನವಾದ, ಲೋಕೇಶನನ್ನ ತಿಳಿತಾ ಇರುವಂಥ ಒಂದು ಅರಿವು ಲೋಕೇಶ್ನಲ್ಲಿ ಇದೆ. ಅದೇ ರೀತಿ ಕಾತ್ಯಾಯಿನಿಯನ್ನ ತಿಳಿತಾ ಇರುವಂಥ, ಕಾತ್ಯಾಯಿನಿ ಮತ್ತು ಲೋಕೇಶ್ರ ಮಾತುಕತೆಯನ್ನು ತಿಳಿತಾ ಇರುವಂಥ ಇನ್ನೊಂದು ಕಾತ್ಯಾಯಿನಿಯಲ್ಲಿ ಇದೆ, ಅದು ಅರಿವು ಅಂತ. ಈ ರೀತಿಯಾಗಿ ಅದು ಸೆಪ್ರೇಟ್ ಮಾಡ್ತಾ ಬರ್ತಾರೆ. ಹಾಗೆ ಸೆಪ್ರೇಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ನಾನು ದೇಹ, ಮನಸ್ಸು, ಬುದ್ಧಿ ಅಲ್ಲ, ನಾನು ಇದನ್ನ ತಿಳಿತಾ ಇರುವಂಥ ಸಾಕ್ಷಿ, ಇದನ್ನು ತಿಳಿತಾ ಇರುವಂಥ ಅರಿವು. ನನಗೂ ಇದಕ್ಕೂ ಅಂಟಿಲ್ಲ. ಇವಾಗ ಎಷ್ಟೆಲ್ಲ ಗುಣಗಳು ಹೇಳಿದ್ರಲ್ಲ, ಆಸಂಗ. ಯಾಕೆಂದ್ರೆ ನಾನು ಇದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ರೆ ನಾನು ಇದನ್ನ ತಿಳಿಯಕ್ಕಾಗಲ್ಲ. ಇದಕ್ಕೆ ನಾನು ಅಂಟ್ಕೊಂಡ್ಬಿಟ್ಟಿದ್ರೆ ಈಗ ಮೊಬೈಲ್ನ ನಾನು ನೋಡೋಕ್ಕೆ ಆಗಲ್ಲ. ಈ ಮೊಬೈಲ್ ನನ್ನಿಂದ ದೂರ ಇದ್ರೆ ಮಾತ್ರ ನಾನು ನೋಡಬಲ್ಲೆ. ಹಾಗಾಗಿ ಈ ದೇಹವನ್ನು ನಾನು ಅರಿತಾ ಇದ್ದೀನಿ ಅಂತಾದ್ರೆ ನಾನು ಇದಕ್ಕೆ ಅಂಟ್ಕೊಂಡಿಲ್ಲ. ಹೌದು, ಅವ್ರು ಹೇಳೋದು ನಿಜ, ನಾನು ಅಸಂಗ. ನಾನು ಅಸಂಗನಾಗಿರೋದ್ರಿಂದ ಈ ದೇಹ, ಮನಸ್ಸು, ಬುದ್ಧಿಯಲ್ಲಿ ಏನೇನು ವಿಪರೀತಗಳು, ವಿಕಾರಗಳು, ಭಾವೋದ್ವೇಗಗಳು ಏನೇನು ನಡೀತಾ ಇದೆಯೋ ಇದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ ಅದು ಏನು ಮಾಡಲಾರದು. ನಾನು ಶಾಂತ, ನಾನು ಆನಂದ ಸ್ವರೂಪಿ, ನಾನು ಅನಂತ, ಏನೇನು ಇಷ್ಟೊತ್ತು ಗುಣಗಳು ಹೇಳಿದೆ ಇದೆಲ್ಲವೂ ನಾನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇರೋದು ಪರಮಾತ್ಮ ಮಾತ್ರವೇ. ಅದೇ ಪರಮಾತ್ಮ ಅನೇಕ ಜೀವಾತ್ಮಗಳಾಗಿ ತೋರ್ಪಡಿಸ್ಕೊಂಡು ಆ ಜೀವಾತ್ಮಗಳು ತಾವು ಪರಿಮಿತವಾದ ಜೀವ ಅಂತ ಒಂದು ಭಾವನೆಯನ್ನ ತರಿಸ್ಕೊಂಡು ಒದ್ದಾಡಿ ಮತ್ತೆ ವಾಪಸ್ಸು ಹೋಗಿ ತಾವೇ ಪರಮಾತ್ಮ ಅನ್ನೋದನ್ನ ತಿಳ್ಕೊಡುತ್ತೆ. ಒಂದು ಕಡೆಯಿಂದ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಚಲಿಸುತ್ತೆ ಆತ್ಮ ಅಂತಾನು ಎಷ್ಟೋ ಕಡೆ ಬರುತ್ತೆ. ಆದ್ರೆ ಆತ್ಮಕ್ಕೆ ಚಲನೆ ಇಲ್ಲ. ಇವಾಗೆಲ್ಲ ಹೇಳಿದ್ರಿ, ಅದು ಸರ್ವವ್ಯಾಪಿ, ಎಲ್ಲೂ ಚಲಿಸೋದಿಲ್ಲ. ಆದ್ರೆ ಇಲ್ಲಿ ಈ ಸೂಕ್ಷ್ಮ ಶರೀರ ಅಂತ ಏನ್ ಹೇಳ್ತೀವಿ, ಈ ಅಂತಃಕರಣ ಅಂತ ಏನ್ ಹೇಳ್ತೀವಿ, ಅದ್ರೊಳಗಡೆ ಪ್ರತಿಫಲನವಾಗಿರೋದಿದೆಯಲ್ಲ, ಇದಕ್ಕೆ ಚೈತನ್ಯ ಕೊಡ್ತಾ ಇದೆಯಲ್ಲ, ಆ ಪ್ರತಿಫಲನ, ಚಿದಾಭಾಸ, ಅದು ಮತ್ತು ಈ ಮನಸ್ಸು, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದಿಷ್ಟು ಸೇರ್ಕೊಂಡು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಈ ಮೂಲವಾದ ಆತ್ಮ ಸ್ವರೂಪ ಏನಿದೆ, ಯಾವುದು ಪ್ರತಿಫಲನಕ್ಕೆ ಅವಕಾಶ ಮಾಡಿಕೊಟ್ಟಿತ್ತೋ ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅದು ಸರಿ.
ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಆತ್ಮನನ್ನು ತಿಳಿದುಕೊಳ್ಳುವುದು ಹೇಗೆ? ಎರಡು ಹೇಳಿದ್ದಾರೆ, 2 ರೀತಿಯಲ್ಲಿ ತಿಳ್ಕೋಬಹುದು ಅಂತ. ಏನು? ಸುಧಾ. ಅಂದ್ರೆ ಇವಾಗ ನಮ್ಮಲ್ಲಿರುವ ಅಜ್ಞಾನ ನಾವು ಹೊರದೂಡಿಸಿದಾಗ ನಾವು ಆತ್ಮನನ್ನ ತಿಳ್ಕೊಬಹುದು. ಈ ದೇಹ ಮನ ಬುದ್ಧಿ ನಾನಲ್ಲ ಅಂತ ನಾವು ಅರ್ಥಕೊಂಡಾಗ, ಈ ಅಜ್ಞಾನದಿಂದ ಬೇರ್ಪಡಿಸಿದಾಗ ನಾವು ಆತ್ಮನನ್ನ ಅರ್ಥಕೋಬಹುದು. ಅದನ್ನ ಯಾವ್ದ್ರ ಸಹಾಯದಿಂದ ಮಾಡ್ಕೋತೀರಾ? ಈ ದೇಹ ಮನ ಬುದ್ಧಿ ನೀನಲ್ಲ ಅಂತ ಯಾರು ಹೇಳೋರು? ಅಂದ್ರೆ ಇವಾಗ ಅದೇ ಗುರುಗಳು, ಶ್ರೋತ್ರಿಯರು, ಬ್ರಹ್ಮನಿಷ್ಠರಾದ ಗುರುಗಳಿಂದ, ಸದ್ಗುರುಗಳಿಂದ ನಾವು ಇದನ್ನೆಲ್ಲ ತಿಳ್ಕೊಂಡಾಗ ನಮ್ಗೆ ಅದು ಜ್ಞಾನ ಬರುತ್ತೆ. ಅದು ಆ ಗುರುಗಳು ಎಲ್ಲಿಂದ ತಿಳ್ಕೊಂಡು ಹೇಳ್ತಾರೆ? ಅವರು ವೇದಗಳು, ಉಪನಿಷತ್ತುಗಳನ್ನ ಅವರು ಓದಿ ತಿಳಿದುಕೊಂಡು ಅವರು ಅದ್ರಲ್ಲಿ ನಿಂತು ನಮ್ಗೆ ಅರ್ಥ ಆಗೋ ಹಂಗೆ ಹೇಳ್ಕೊಡ್ತಾರೆ. ಅವರುಗಳು ಸದ್ಗುರುಗಳು ಅಂತ ಹೇಳಿ. ಕರೆಕ್ಟ್. ಅಂದ್ರೆ ಒಂದು ಶಾಸ್ತ್ರದ ಮೂಲಕ, ಎರಡನೇದು ಬುದ್ಧಿಯನ್ನು ಉಪಯೋಗಿಸಿ ಅಂತ ಹೇಳಿದ್ದಾರೆ. ನೀವು ಹೇಳಿದ್ದೆಲ್ಲ ಕರೆಕ್ಟ್. ನಾವು ಶಾಸ್ತ್ರ, ಸದ್ಗುರು ಇದೆರಡು ನಮಗೆ ಯಾವ ರೀತಿಯಲ್ಲಿ ನಾನು ಆತ್ಮಸ್ವರೂಪಿ ಅನ್ನೋದನ್ನ ಹೇಳ್ಕೊಡುತ್ತವೆ. ನಾವು ನಮ್ಮ ಬುದ್ಧಿಯನ್ನ ಹರಿತವಾಗಿ ಇಟ್ಟುಕೊಂಡು ಅವ್ರು ಹೇಳಿದ್ದನ್ನ ಗ್ರಹಿಸಿ ಅದನ್ನ ತಿಳ್ಕೊಳ್ಬೇಕು. ಮುಂದಿನ ಪ್ರಶ್ನೆ ಸಾವಿತ್ರಿಯವರಿಗೆ. ಪ್ರಕೃತಿ ಮತ್ತು ಪುರುಷ ಅಂತ ಎರಡಿದೆಯಾ? ಇಲ್ಲ, ಪ್ರಕೃತಿ ಪುರುಷ ಅನ್ನೋದಿಲ್ಲ, ಎರಡು ಒಂದೇ ಅಂತ. ಕಾಣ್ತಾ ಇರೋದು ಇದು ಪ್ರಕೃತಿ, ಪುರುಷ ಅಂದ್ರೆ ಆತ್ಮ ಅಂತ. ಅದಕ್ಕೆ ಹೇಳಿದಾರಲ್ವಾ, ಶಿವ ಮತ್ತು ಶಕ್ತಿ ಒಂದೇ ಅಂತ. ನಮ್ಗೆ ಇದ್ರಲ್ಲೂ ಬರುತ್ತೆ, ಶಿವಶಕ್ತಿಯ ಯುಕ್ತವು ಯದ್ಭವತಿ, ಅದರಲ್ಲಿ ಆ ಶಿವ ಶಕ್ತಿ ಇಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಶಕ್ತಿ ಇಲ್ಲ ಅಂತ. ಹಾಗಾಗಿ ಎರಡೂ ಒಂದೇ ಅಂತ. ಅವನೇ, ಆ ಪುರುಷನೇ ಪ್ರಕೃತಿಯಾಗಿ ಕಂಡು ಬರೋದು. ನನ್ನ ಕನಸಲ್ಲಿ ನನಗೆ ನಿದ್ರಾ ಶಕ್ತಿ ಹೇಗೆ ಬೇರೆ ಬೇರೆ ರೂಪಗಳನ್ನು ತೋರಿಸುತ್ತೋ, ಅದೇ ತರಹ ಎಚ್ಚರದ ಜಗತ್ನಲ್ಲಿ ಪರಮಾತ್ಮನ ಮಾಯಾಶಕ್ತಿನೇ ಈ ಎಲ್ಲ ಜಡ ಚೈತನ್ಯ ರೂಪಿಯಾದ ಪ್ರಕೃತಿಯಾಗಿ ಕಂಡು ಬರುತ್ತೆ. ಅದು ಅವನದೇ ಶಕ್ತಿ, ಅವನಿಂದ ಅದು ಬೇರೆಯಾಗಿಲ್ಲ. ಕರೆಕ್ಟ್. ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಈ ಪುರುಷ ಶಕ್ತಿ ಅಂತಾನೆ ಹೇಳ್ತಾ ಇದ್ದಾರೆ. ಪರಮೇಶ್ವರನೇ ಅದೇ ಮೂರು ಆಗಿ ತೋರಿ ಬರೋದು. ಇವಾಗ ಮೂರು ಆಗಿ, ಶಿವನಾಗಿ, ಬ್ರಹ್ಮನಾಗಿ, ವಿಷ್ಣು ಆಗಿ, ಎಲ್ಲ ಮೂರು ಆಗಿ ತೋರ್ ಬರೋದು ಅದು ಒಂದೇ ಶಕ್ತಿನೇ, ಮೂರು ಶಕ್ತಿಗಳಿಲ್ಲ. ಇವಾಗ ನಿಮ್ಮ ಕನಸಲ್ಲಿ ಒಂದ್ ಪ್ರಪಂಚ ಸೃಷ್ಟಿ ಆಗುತ್ತಲ್ವಾ? ಕನಸಲ್ಲಿ ನೀವು ಮಲ್ಕೊಂಡಿದ್ದೀರಿ, ನಿಮ್ಮ ಚೈತನ್ಯದಿಂದಾನೇ ಪ್ರಪಂಚ ಸೃಷ್ಟಿ ಆಯ್ತು. ಅಂದ್ರೆ ಅಲ್ಲಿ ಸೃಷ್ಟಿ ಯಾರು? ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. ಆಮೇಲೆ ಆ ಜಗತ್ತು ಒಂದ್ ಸ್ವಲ್ಪ ಹೊತ್ತು ನಡೆಯುತ್ತೆ, ಅದ್ರ ಪಾಲನೆ ಯಾರು ಮಾಡ್ತಾರೆ? ವಿಷ್ಣು. ಆಮೇಲೆ ಅದು ಕನಸು ಆಗೋಗ್ಬಿಡುತ್ತೆ, ಅಂದ್ರೆ ಲಯ ಆಗೋಗ್ಬಿಡುತ್ತೆ. ಅದು ಯಾರು ಮಾಡಿದ್ದು? ಶಿವ. ಅದ್ ಮೂರು ಯಾರು ಕಾರಣ? ಯಾರು? ನಿಮ್ಮ ಚೈತನ್ಯವೇ. ಹಾಗಾಗಿ ಆ ಚೈತನ್ಯವೇ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಕಂಡು ಬಂದು ಆಯಾ ಕೆಲಸಗಳನ್ನ ಮಾಡುವಂಥದ್ದು. ಆ ಕೆಲಸಗಳಿಗೋಸ್ಕರ ಅವನಿಗೆ ಬೇರೆ ಬೇರೆ ಹೆಸರುಗಳು. ಸವಿ ಏನೋ ಕೇಳ್ತಾ ಇದ್ರಿ? ಮ್ಯಾಮ್, ಇವಾಗ ಕನ್ಸಿಲ್ಲ ಅಂದ್ರೂ ನಾವಿರ್ತೀವಲ್ಲ, ಸೊ ಹಂಗೆ ಪ್ರಕೃತಿ ಇಲ್ಲ ಅಂದ್ರೂ ಪುರುಷ ಇರ್ತಾರೆ ಅಲ್ವಾ? ಪ್ರಕೃತಿ ಇಲ್ಲ ಅಂದ್ರೂ ಪುರುಷ ಖಂಡಿತವಾಗ್ಲೂ ಇದ್ದಾನೆ. ಪ್ರಕೃತಿ ಏನು ಅಂದ್ರೆ, ಈಗ ನಮಗೆ ಹೊರಗಡೆ ಕಾಣ್ತಾ ಇರೋ ಪ್ರಕೃತಿ ಅದು ಅಪರಾ ಪ್ರಕೃತಿ. ಅದ್ರ ಹಿಂದೆ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಪರಾ ಪ್ರಕೃತಿ ಇದೆ. ಆ ಎರಡೂ ಪ್ರಕೃತಿಗಳು ಎಲ್ಲಿಂದ ಬಂತಪ್ಪ ಅಂತಂದ್ರೆ ಆ ಶಕ್ತಿಯಿಂದ ಬಂತು. ಆ ಶಕ್ತಿಗೂ ಶಿವನಿಗೂ ವ್ಯತ್ಯಾಸ ಇಲ್ಲ. ಅಂದ್ರೆ ಶಿವನಲ್ಲೇ ಇರುವಂತಹದ್ದು ಶಕ್ತಿ. ಹಂಗಾಗಿ ಇಲ್ಲಿ ಕಾಣ್ತಾ ಇರೋ ಪ್ರಕೃತಿ ಇಲ್ಲದೆ ಹೋದ್ರು ಖಂಡಿತವಾಗ್ಲೂ ಶಿವ ಇದ್ದಾನೆ.
ಆದ್ರೆ ಅದರ ಮೂಲವಾದ ಶಕ್ತಿ ಏನಿದೆ, ಆ ಶಕ್ತಿ ಶಿವನದೇ ಶಕ್ತಿ, ಶಿವನಲ್ಲೇ ಇದೆ. ಅಂದ್ರೆ ಅದಕ್ಕೆರಡಕ್ಕೂ ಭೇದ ಇಲ್ಲ, ಶಿವನಿಗೂ ಶಕ್ತಿಗೂ ಭೇದ ಇಲ್ಲ. ಈ ಕಾಣೋದು ಮಾತ್ರ ಹೊರಟೋಗುತ್ತೆ. ಈಗ ಕನಸಿನ ಉದಾಹರಣೆ ಹೇಳಿದ್ವಲ್ಲ, ಚೈತನ್ಯನೇ ಈ ಕನಸನ್ನ ಉಂಟು ಮಾಡ್ತು ಅಂತಂದ್ರೇನು, ಅಲ್ಲಿ ಇವಾಗ 3 ಬಂತು, ಬ್ರಹ್ಮ ವಿಷ್ಣು ಮಹೇಶ್ವರ. ಆಮೇಲೆ ಅವರೆಲ್ಲ ಹೋದ್ರು. ಎಲ್ಲಿಗೆ ಹೋದ್ರು? ಆ ಚೈತನ್ಯದಲ್ಲೇ ಅಡಗ್ ಹೋದ್ರು. ಚೈತನ್ಯವೇ ಹಂಗೆ ಕಾಣಿಸ್ಕೊಂಡಿತ್ತು, ಮತ್ತೆ ಅದು ಚೈತನ್ಯವೇ ಆಗೋಯ್ತು ಅಷ್ಟೆ. ಆ ತರಹ ಈ ಹೊರಗಿನ ಪ್ರಕೃತಿ ಇಲ್ಲದೆ ಹೋದ್ರೂ ಪುರುಷ ಖಂಡಿತ ಇದ್ದೇ ಇದ್ದಾನೆ. ಓಕೆ ಮ್ಯಾಮ್. ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ. ಚೈತನ್ಯವು ಅಸಂಗ ಎನ್ನುತ್ತಾರೆ, ಹೇಗೆ? ಚೈತನ್ಯ ಅನ್ನೋದು ಆ ಪರಬ್ರಹ್ಮನಿಂದ ಬಂದಂಥದ್ದು. ಪರಬ್ರಹ್ಮನ ಒಂದು ಪ್ರತಿಫಲನವೇ ಚೈತನ್ಯ. ಆ ಚೈತನ್ಯಕ್ಕೆ ಬೇರೆ ಯಾವ ಇದು ಬೇಕಾಗಿಲ್ಲ, ಬೇರೆ ಯಾವುದ ಆಧಾರವೂ ಬೇಕಾಗಿಲ್ಲ. ಅದು ಸ್ವತಃ ತನ್ನ ಕೆಲಸವನ್ನ ಮಾಡ್ಬೋದು ಚೈತನ್ಯ ಅನ್ನೋದು. ಈ ಚೈತನ್ಯ ಬ್ರಹ್ಮನ ಒಂದು ಶಕ್ತಿ, ಬ್ರಹ್ಮನ ಒಂದು ಪ್ರತಿಫಲನವೇ ಈ ಚೈತನ್ಯ. ಆದ್ರಿಂದ ಅದ್ ಸರಿ, ಅಸಂಗ ಅಂತ ಹೇಗೆ ಅಸಂಗ ಅಂತ ಕೇಳ್ತಾ ಇದ್ದೀನಿ ನಾನು. ಅಸಂಗ ಅಂದ್ರೇನು? ಅದು ಅಸಂಗ ಅಂದ್ರೆ ಯಾವ್ದ್ರದೇ ಸಂಘ ಇಲ್ಲದೆ ಇರೋದು ಸಂಘ ಇಲ್ಲದೆ ಇರೋದು ಅಸಂಗ ಅಂತ. ಅಂದ್ರೆ ಯಾವುದೇ ಒಂದು ಅವಶ್ಯಕತೆ ಇಲ್ಲದೆ ಇರೋದು, ಯಾರ ಒಂದು ಆಧಾರವೇ ಇಲ್ಲದೆ ಇರೋವಂಥದ್ದು ಅಂತ. ಆಧಾರ ಇಲ್ಲದೆ ಇರೋದು ಅಂತಲ್ಲ, ಅದು ಸರಿ, ನಿರಾಧಾರ. ಅದು ಸರಿ. ಅಸಂಗ ಅಂದ್ರೆ ಸಂಘ ಇಲ್ಲದೆ ಇರೋದು. ಅಂದ್ರೆ ಇವಾಗ ಸಂಘ ಅಂದ್ರೆ ನೀವು ನಿಮ್ ಫ್ರೆಂಡು, ನೀವು ಸಂಗಾತಿಗಳು ಅಂತೀವಿ. ಅಂದ್ರೆ ನೀವು ಒಬ್ರಿಗೊಬ್ರಿಗೆ ಅಂಟ್ಕೊಂಡಿರ್ತೀರಿ. ನಿಮ್ಗೆ ಅವ್ರನ್ನ ಕಂಡ್ರೆ ಇಷ್ಟ, ಒಟ್ಟೊಟ್ಟಿಗೆ ಹೋಗ್ತೀರಿ, ಒಟ್ಟೊಟ್ಟಿಗೆ ಬರ್ತೀರಿ, ಎಲ್ಲ ಮಾಡ್ತೀರಿ. ಹಾಗೆ ಅಸಂಗ ಅಂದ್ರೆ ಯಾವ್ದ್ರದ್ದು ಸಂಘ ಇಲ್ಲದೆ ಇರೋದು ಅಂದ್ರೆ ಯಾವ್ದಕ್ಕೂ ಅದು ಅಂಟ್ಕೊಂಡೇ ಇರೋದು ಅಂತ. ಯಾವ ಈ ಮನುಷ್ಯ ಆದ್ರೆ ಈ ಸಾಂಸಾರಿಕ ಜೀವನದಲ್ಲಿ ಈ ಪ್ರಕೃತಿಗೆ ಅಂಟ್ಕೊಂಡೇ ಇರ್ತಾನೆ. ಆದ್ರೆ ಆ ಆತ್ಮ ಯಾವ್ದಕ್ಕೂ ಅಂಟ್ಕೊಂಡೇ ಇರುವಂತದ್ದು. ಆ ಪ್ರತಿಫಲನವಾದಂತ ಚೈತನ್ಯ ಯಾವ್ದಕ್ಕೂ ಅಂಟ್ಕೊಂಡಿರಲ್ಲ. ಹೇಗೆ ಅದು ಯಾವ ರೀತಿ ಅಂಟ್ಕೊಂಡಿಲ್ಲ? ಅದು ಅಸಂಗ ಅನ್ನೋದನ್ನ ನೀವು ಯಾವ್ದಾದ್ರು ಒಂದು ಉದಾಹರಣೆ ಮೂಲಕ ವಿವರಿಸಕ್ಕಾಗತ್ತಾ? ಇವಾಗ ನಾನು ಅವಾಗಲೇ ಹೇಳ್ಬಿಟ್ಟೆ, ನಾನೀಗ ಇದನ್ನ ಈ ಮೊಬೈಲು ನಾನು ಹೀಗೆ ನನ್ಗೆ ಅಂಟ್ಕೊಂಡಿದ್ರೆ ನಾನು ನೋಡೋಕ್ಕಾಗಲ್ಲ, ಅದು ನನ್ನಿಂದ ಬೇರೆಯಾಗಿದ್ರೆ ಮಾತ್ರ ನಾನು ನೋಡೋಕ್ಕಾಗತ್ತೆ. ಹಾಗಾಗಿ ನಾನೇನೇ ನೋಡ್ತೀನೋ ಅದಕ್ಕೆ ಯಾವುದಕ್ಕೂ ನಾನು ಅಂಟ್ಕೊಂಡಿಲ್ಲ ಅಂತ ಹೇಳಿದೆ. ಆಯ್ತು, ಅದು ಒಂದು ಉದಾಹರಣೆ ಆಯ್ತು. ಈಗ ನಮ್ಮ ದಿನನಿತ್ಯದ ಎಚ್ಚರ, ಕನಸು, ಗಾಢ ನಿದ್ದೆ ಇದನ್ನು ಉಪಯೋಗಿಸ್ಬಿಟ್ಟು ಅಸಂಗ, ಚೈತನ್ಯ ಅಸಂಗ ಅನ್ನೋದನ್ನ ವಿವರಿಸ್ತೀರಾ? ಆಯ್ತು. ಈ ಎಚ್ಚರದಲ್ಲಿ ನಾವೇನ್ ಮಾಡ್ತೀವಿ, ಜೀವಿಯಾದನು ಎಲ್ಲಾನು ನೋಡ್ತಾ ಇರ್ತೀವಿ. ಆದ್ರೆ ಇದ್ಯಾವ್ದು ಈ ಪ್ರಕೃತಿ ಯಾವ್ದು ಅದು ಸತ್ಯ ಅಲ್ಲದೆ ಇದ್ರು ಇದು ನಿಜವಾದ್ದು, ಇದು ನನಗೆ ಅನುಕೂಲವಾದ್ದು, ಈ ಶಾಶ್ವತವಾದ್ದು ಅಂತ ನಾವು ನಂಬ್ಕೊಂಡಿರ್ತೀವಿ. ಆದ್ರೆ ಅದ್ಯಾವ್ದು ಶಾಶ್ವತ ಅಲ್ಲ. ಆ ಎಚ್ಚರಿಕೆಯಿಂದ ನಾವೇನ್ ಮಾಡ್ತೀವಿ, ಕನಸ್ಗೆ ಹೋಗ್ತೀವಿ. ಕನಸ್ಗೋದಾಗ ಇದೇ ವ್ಯಕ್ತಿ ಆ ಕನಸಿನಲ್ಲಿ ಬೇರೆ ಬೇರೆ ಕಲ್ಪನೆ ಮೂಲಕ ಬೇರೆ ಬೇರೆ ಪ್ರಪಂಚವನ್ನು ಕಾಣ್ತಾನೆ, ಬೇರೆ ಬೇರೆ ದೃಶ್ಯಗಳನ್ನ ಕಾಣ್ತಾನೆ. ಆದ್ರೆ ಎಚ್ಚರ ಆದಾಗ ಅದು ನಿಜ ಆಗಿರಲ್ಲ, ಯಾವುದು ನಿಜ ಆಗಿರಲ್ಲ. ಆ ಗಾಢ ನಿದ್ರೆಗೆ ಹೋದಾಗ ಮಾತ್ರ ನಮ್ಗೆ ಯಾವ ಅರಿವು ಇರಲ್ಲ, ಅಲ್ಲಿ ಸಾಕ್ಷಿ ಅನ್ನೋದ್ ಮಾತ್ರ ಇರುತ್ತೆ. ಆ ಸಾಕ್ಷಿ ಈ ಎಲ್ಲವನ್ನು ನೋಡ್ತಾ ಇರುತ್ತೆ. ಏನು ಎಚ್ಚರದ ಸ್ಥಿತಿನ ಮತ್ತು ಈ ಕನಸಿನ ಸ್ಥಿತಿಯನ್ನ ಅದು ಸಾಕ್ಷಿ ರೂಪದಲ್ಲಿ ಅದು ನೋಡಿರುತ್ತೆ. ಆದ್ರಿಂದ ಅದು ಅಸಂಗ. ಈಗ ಏನು ನಾವು ಎಚ್ಚರದ ಸ್ಥಿತಿಲಿ ನಾವು ಬೇರೆಯವ್ರನ್ನ ಇದನ್ ಮಾಡ್ಬೇಕು, ಬೇರೆಯವ್ರಿಗೆ ಆಧಾರವಾಗೇ ಇರ್ಬೇಕು. ಪ್ರತಿ ಜೀವಿನೂ ಪ್ರತಿಯೊಂದಕ್ಕೂ ಆಧಾರವಾಗಿ ಜೀವನ ಮಾಡ್ಬೇಕಾಗತ್ತೆ. ಆದ್ರೆ ಇದಕ್ಕೆ ಸಾಕ್ಷಿಗೆ ಯಾವ ಆಧಾರನೂ ಬೇಕಿಲ್ಲ, ಅದು ನೋಡ್ತಾ ಇರುತ್ತೆ. ಸಾಕ್ಷಿ ರೂಪದಲ್ಲಿ ಈ ಜೀವಿ ಏನೇನ್ ಮಾಡ್ತಾ ಇದ್ದಾನೆ ಅನ್ನೋದು ಅದು ನೋಡ್ತಾ ಇರುತ್ತೆ. ಇದು ಕನಸು ಮಾತ್ರ. ಈ ಎಚ್ಚರ ಸ್ಥಿತಿನೂ ಕನಸೇನೆ, ಅದಕ್ಕೆ ಸಾಕ್ಷಿಗೆ ಈ ನಿದ್ರಾ ಸ್ಥಿತಿನೂ ಕನಸಾಗಿ ಅದನ್ನ ನೋಡ್ತಾ ಇರ್ತಾನೆ ಅಷ್ಟೇ. ಕರೆಕ್ಟ್. ನಿಜವಾದದ್ದೇ ಸಾಕ್ಷಿ ಅನ್ನೋದು ಅದು ಅದು ಅಸಂಗವಾಗಿರುತ್ತೆ. ಅದಕ್ಕೆ ಯಾವುದೇ ಸಂಘ ಬೇಕಿಲ್ಲ.
ಕರೆಕ್ಟ್. ಅದಕ್ಕೆ ಯಾವುದೇ ಸಂಘ ಇಲ್ಲ. ಹ್ಮ್ ಕರೆಕ್ಟ್ ನೀವು ಹೇಳಿದ್ದು. ಎಚ್ಚರ ಸ್ಥಿತಿಯಲ್ಲಿ ಏನೇನು ನಡೀತಾ ಇದೆ ಎಲ್ಲವನ್ನೂ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗಾಗಿ ಆ ಸಾಕ್ಷಿ ಎಚ್ಚರದ ಶೀಲ ಏನೇನ್ ಮಾಡ್ತಾರೆ ಎಲ್ಲವನ್ನೂ ಸಾಕ್ಷಿಯಾಗಿ ಶೀಲ ಒಳಗಿದ್ದು ನೋಡ್ತಾರೆ. ನೋಡ್ತಾ ಇರೋದು. ಆಮೇಲೆ ಶೀಲ ನಿದ್ದೆ ಮಾಡಿದಾಗ್ಲೂ ಶೀಲಾಗ ಏನೇನ್ ಕನಸು ಬಿತ್ತು ಅನ್ನೋದು ಆ ಸಾಕ್ಷಿಗೆ ತಿಳಿದಿರುತ್ತೆ. ಹಂಗಾಗಿ ಶೀಲ ಎದ್ಮೇಲೆ ಇಂಥ ಕನಸು ಬಿತ್ತು ಅಂತ ಹೇಳಕ್ಕೆ ಸಾಧ್ಯ. ಗಾಢ ನಿದ್ದೆಯಲ್ಲಿ ಏನಿರ್ಲಿಲ್ಲಪ್ಪ, ಆರಾಮಾಗಿತ್ತು, ಆನಂದವಾಗಿತ್ತು ಅಂತ ಶೀಲ ಎದ್ಮೇಲೆ ಹೇಳ್ತಾರೆ. ಅಂದ್ರೆ ಗಾಢ ನಿದ್ದೆಯಲ್ಲೂ ಕೂಡ ಯಾವ ಸ್ಥಿತಿ ಇತ್ತು ಅನ್ನೋದನ್ನ ಕೂಡ ಅದೇ ಸಾಕ್ಷಿ ತಿಳ್ಕೊಂಡಿರುತ್ತೆ. ಹಾಗಾಗಿ ನೀವು ಹೇಳಿದ್ದು ಕರೆಕ್ಟು. ಈ ಸಾಕ್ಷಿ ಅನ್ನೋದು ಎಚ್ಚರದ ಸ್ಥಿತಿ, ಕನಸಿನ ಸ್ಥಿತಿ, ಗಾಢ ನಿದ್ದೆ ಸ್ಥಿತಿ ಮೂರನ್ನೂ ತಿಳಿಯಬಲ್ಲದಾಗಿರುತ್ತೆ. ಅದಕ್ಕೆ ಅಂಟ್ಕೊಂಡಿದ್ದಿದ್ರೆ ಅದು ತಿಳಿಯಕ್ಕಾಗ್ತಿತ್ತೋ? ಆಗ್ತಿರ್ಲಿಲ್ಲ. ಹಾಗಾಗಿ ಮೂರೂ ಸ್ಥಿತಿಗಳಿಗೆ ಅದು ಅಂಟಿಕೊಂಡಿಲ್ಲ ಅನ್ನೋದು ಇಲ್ಲಿ ಮುಖ್ಯ. ಹೌದು. ಹಾಗೆ ಅದು ಅಸಂಗ. ಕರೆಕ್ಟಾಗಿ ಹೇಳಿದ್ದೀರಿ ನೋಡಿ. ಎಷ್ಟು ಖುಷಿ ಆಗ್ಬಿಡುತ್ತೆ. ಅಪ್ಪ ನಾನು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ ಇದನ್ನ ಹೇಳಿದ ತಕ್ಷಣನೇ ಏನ್ ಸಂತೋಷ. ನನಗೇನ್ ಸಂಬಂಧ ಇಲ್ಲ, ನಾನು ಯಾವಾಗ್ಲೂ ಶಾಂತ ಸ್ವರೂಪಿ ಅನ್ನೋದು ಅದು ಮತ್ತೆ ಮತ್ತೆ ಮೆಲಕ್ ಹಾಕ್ಕೋಬೇಕು ನಾವು. ಮುಂದಿನ ಪ್ರಶ್ನೆ ಪದ್ಮಾ ಅವರಿಗೆ. ಚೈತನ್ಯವು ಜ್ಯೋತಿ ಸ್ವರೂಪ ಎನ್ನುತ್ತದೆ ಬೃಹದಾರಣ್ಯಕ ಉಪನಿಷತ್ತು, ಹೇಗೆ ವಿವರಿಸಿ? ಜ್ಯೋತಿ ಸ್ವರೂಪ ಅದನ್ನೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮ ಜ್ಯೋತಿ ಶಿವೋಸ್ಮ್ಯಹಂ ಅಂತ ಇದೆ. ಅಂದ್ರೆ ಈ ಪರಬ್ರಹ್ಮ ಜ್ಯೋತಿಯ ಸ್ವರೂಪ ಅಂತ ಬಿಟ್ಟು ಈಗ ನಾವು ಒಂದು ನಮ್ಮ ಕನಸನ್ನ ತೆಗೆದುಕೊಂಡ್ರೆ ಸಾಕು, ಅದರಲ್ಲೇ ನಾವು ಅದನ್ನ ತಿಳ್ಕೊಳ್ಬಹುದು. ಕನಸಿನಲ್ಲಿ ಮಲ್ಕೊಂಡಿರ್ತೀವಿ, ನಿದ್ದೆ ಕತ್ತಲು, ಆದ್ರೆ ಕನಸು ಹೋದಾಗ ನಮ್ಗೆ ಕನಸಿನಲ್ಲಿ ಬೆಳಕು ಎಲ್ಲ ಕಾಣಿಸುತ್ತೆ, ಎಲ್ಲ ವಸ್ತುಗಳು ಕಾಣಿಸುತ್ತೆ. ಎಲ್ಲ ಆ ಬೆಳಕು ಎಲ್ಲಿಂದ ಬಂತು? ನನ್ನಲ್ಲಿರುವಂತಹ ಬೆಳಕೆ ಅಲ್ಲಿ ಪ್ರಕಾಶಮಾನವಾಗಿ ಎಲ್ಲ ವಸ್ತುಗಳಾಗಿಯೂ ಬೆಳಕಾಗಿಯೂ ಅದನ್ನು ಅರಿವಾಗಿಯೂ ಎಲ್ಲವೂ ಕಾಣಿಸೋದು ನನ್ನ ಆತ್ಮವೇ. ಅದೇ ಸ್ವಯಂ ಜ್ಯೋತಿ, ಅಂತರ್ಜ್ಯೋತಿ. ಹೀಗೆ ನಾವು ಅರ್ಥ ಮಾಡ್ಕೊಳ್ಬಹುದು. ಇದನ್ನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಿಶ್ಲೇಷಿಸಿದ್ದಾರೆ. ಇದನ್ನು ಹೇಳಿ, ಎಚ್ಚರ ಸ್ಥಿತಿನೂ ಹೇಳಿ, ಗಾಢ ನಿದ್ದೆ ಸ್ಥಿತಿನೂ ಹೇಳಿ. ಎಚ್ಚರ ಸ್ಥಿತಿಯಲ್ಲಿ ಹೇಗೆ ಇದೆಲ್ಲ ಕಾಣ್ತಾ ಇರೋದು, ನಾನು ಯಾವಾಗ ನನ್ನ ದೇಹಕ್ಕೆ ಮಾತ್ರ ಸೀಮಿತವಾಗಿದ್ದಾಗ ನಾನು ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ನಾನು ಅಜ್ಞಾನದಿಂದ ಇಲ್ಲ, ನಾನು ಬೇರೆ, ಈ ಪ್ರಪಂಚ ಬೇರೆ, ಭಗವಂತ ಬೇರೆ ಅಂತ ಅನ್ಕೊಂಡಿರ್ತೀನಿ. ನನಗೆ ಪ್ರಕಾಶವನ್ನ ಕೊಡೋದು ಆ ಭಗವಂತನಿಂದ. ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿರೋದು, ನನ್ನನ್ನು ಸೃಷ್ಟಿ ಮಾಡಿರೋದು ಭಗವಂತ ಅಂತ. ಆದ್ರೆ ಭಗವಂತನೇ ಎಲ್ಲವೂ ಆಗಿ ಇದ್ದಾನೆ. ಆ ಭಗವಂತನೇ ಎಲ್ಲವನ್ನೂ ಪ್ರೊಜೆಕ್ಟ್ ಮಾಡಿರುವಂತಹದ್ದು. ಎಲ್ಲ ಜೀವಿಗಳಾಗಿಯೂ ಬೆಟ್ಟ ಗುಡ್ಡಗಳಾಗಿಯೂ ಅದನ್ನ ಅರಿಯುವ ಜ್ಞಾನವಾಗಿಯೂ ಎಲ್ಲ ಎಲ್ಲ ಕಾರ್ಯಗಳು ನಡೀತಾ ಇದೆಯೋ ಅದು ಸಹ ಭಗವಂತನೇ. ಕರೆಕ್ಟ್. ಅದೇ ಎಚ್ಚರದ ಸ್ಥಿತಿಯಲ್ಲಿ ಸೂರ್ಯನ ಬೆಳಕಿಲ್ದೆ ಹೋದ್ರೆ ಯಾವುದೋ ವಸ್ತು ಕಾಣಲ್ಲ. ಆದ್ರೆ ಸೂರ್ಯನ ಬೆಳಕು ಇದೆ, ವಸ್ತುಗಳು ಕಾಣ್ತಾ ಇವೆ, ಒಂದ್ ಹೆಣ ಇದೆ, ಅದಕ್ಕೆ ಕಾಣುತ್ತೋ ವಸ್ತುಗಳು? ಸೂರ್ಯನ ಬೆಳಕಿದೆ, ಇಲ್ಲ, ಕಾಣಲ್ಲ. ಅಂದ್ರೆ ಅರಿವಿನ ಬೆಳಕು ಇಲ್ಲ. ಹಾಗೆ ಗಾಢ ನಿದ್ದೆಯಲ್ಲೂ ಸಹ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ಆದ್ರೆ ನನಗೆ ಎಚ್ಚರ ಆದ್ಮೇಲೆ ನಂಗೆ ನಾನು ಶಾಂತವಾಗಿದ್ದೆ, ನಾನು ಆನಂದವಾಗಿ ನಾನು ನಿದ್ದೆಯನ್ನು ಮಾಡಿದೆ ಅಂತ ಯಾವ್ದು ಹೇಳುತ್ತೆ ಅದು ನನ್ನ ಚೈತನ್ಯ ಸ್ವರೂಪ. ಕರೆಕ್ಟ್. ಅಂತರ್ಜ್ಯೋತಿ ಅಂದ್ರೆ ನೀವು ಹೇಳಿದ್ದು ಕನಸಿನ ಸ್ಥಿತಿ.
ಬಹಿರ್ಜ್ಯೋತಿ ಅಂದ್ರೆ ಈ ಎಚ್ಚರದ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಎಲ್ಲ ಬೆಳಕು ಇದ್ರೂ ಕಾಣ್ತದೆ. ಕೂಡ ನನಗೆ ಅರಿವಿನ ಬೆಳಕಿದ್ರೆ ಮಾತ್ರ ನಾನು ವಸ್ತುವನ್ನು ನೋಡಬಹುದು. ಅದನ್ನ ಕಾಣಬಲ್ಲೆ. ಗಾಢ ನಿದ್ದೆಯಲ್ಲಿ ಏನು ಇಲ್ಲ ಅನ್ನೋದು ನನಗೆ ತಿಳಿತಾ ಇದೆಯಲ್ಲ, ಅದು ಪ್ರತ್ಯಕ್ ಜ್ಯೋತಿ. ಪ್ರತ್ಯಕ್ ಜ್ಯೋತಿ. ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯಕ್ ಜ್ಯೋತಿ. ಪರಾತ್ಪರ, ಪರ ಮತ್ತು ಅಪರ ಈ ಎರಡೂ ಮೇರಿದ್ದು ಜ್ಯೋತಿರೇವ ಜ್ಯೋತಿ, ಸ್ವಯಂ ಜ್ಯೋತಿ, ಆತ್ಮ ಜ್ಯೋತಿ, ಶಿವೋಸ್ಮ್ಯಹಂ. ಇಲ್ಲಿ ಇನ್ನೊಂದು ಮಾತು ಹೇಳೋದಾದ್ರೆ, ಬೆಳಕಲ್ಲಿ, ಸೂರ್ಯನ ಬೆಳಕಲ್ಲಿ ಮಾತ್ರ ನಮ್ಗೆಲ್ಲ ಕಾಣುತ್ತೆ. ಬೆಳಕು ಇಲ್ಲದೆ ಇದ್ರೂ ಕೂಡ ಕತ್ತಲನ್ನು ತೋರಿಸುವಂತದ್ದು ಆತ್ಮ ಅಂತ. ಹೌದು, ಅದನ್ನೇ ಇವಾಗ ಇದರಲ್ಲಿ ಮಾತ್ರ ಸಿಗೋದು, ಗೋಚರ ಆಗದೆ ಇರುವಂತ ಕತ್ತಲನ್ನು ಕೂಡ ತೋರಿಸೋ ಶಕ್ತಿ ಆತ್ಮಕ್ಕೆ ಮಾತ್ರ ಇದೆ. ಆತ್ಮದ ಬೆಳಕಲ್ಲಿ ಎರಡೂ ಕಾಣುತ್ತೆ, ಬೆಳಕು ಕಾಣುತ್ತೆ, ಕತ್ತಲೂ ಕೂಡ ಕಾಣುತ್ತೆ. ಖಂಡಿತ. ಅದನ್ನೇ ಅವರು ಕನಸಿನ ಉದಾಹರಣೆ ತಗೊಂಡಿದ್ದು, ಅಂತರ್ಜ್ಯೋತಿ ಅಂತ. ಕರೆಕ್ಟ್. ನೋಡಿ, ಇದ್ರ ಬಗ್ಗೆ ಎಲ್ಲ ಮೊದಲು ಯೋಚನೆ ಮಾಡಿರ್ತೀವ ಲೋಕೇಶ್? ಇಲ್ಲ ಮೇಡಮ್, ಇಲ್ಲ. ಹೌದು ಅಲ್ವಾ? ಈ ಒಂದು ಟೀಚಿಂಗ್ ಎಷ್ಟು ಸಹಕಾರಿ ನೋಡಿ. ಹೌದು ಹೌದು. ಕನಸು ಎಷ್ಟು ವರ್ಷಗಳಿಂದ ಕನಸು ಬೀಳ್ತಾನೆ ಇರುತ್ತೆ, ಕನಸಿನ ಅನುಭವ ಹೇಳ್ತಾನೆ ಇರ್ತೀವಿ. ಆದ್ರೆ ಆ ಕನಸು ಹೇಗ್ ಬೀಳ್ತಾ ಇದೆ, ಅದನ್ನ ಹೇಗ್ ತಿಳಿತಾ ಇದ್ದೀನಿ ನಾನು, ಯಾವುದೋ ಒಂದು ಬೆಳಕಿಲ್ಲ, ಏನಿಲ್ಲ, ಹೆಂಗ್ ಗೊತ್ತಾಗ್ತಾ ಇದೆ, ಏನೇನೆಲ್ಲಾ ದೃಶ್ಯಗಳು ಕಾಣ್ತಾ ಇದೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕೂಡ. ಯಾಕೆಂತಂದ್ರೆ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇರೋದು ಆತ್ಮನೆ, ಮತ್ತೆ ನಮ್ಗೆ ಅರಿವಾಗ್ತಾ ಇರೋದು ಆತ್ಮದ ಮುಖಾಂತರನೇ ಅಂತ ಗೊತ್ತಾಗೋದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಮತ್ತೆ ಆಶ್ಚರ್ಯ ಕೂಡ. ಅದೆಲ್ಲ ಗೊತ್ತಿಲ್ಲದೆ ಈಗ ಬಂದಿರೋದ್ರಿಂದ ಎಲ್ರು ಅದೇ, ಎಲ್ರು ಹಂಗ ಗೊತ್ತಿಲ್ದೇನೆ ಬಂದಿರೋದೇನೆ, ಇಲ್ಲಿ ಯಾರು ಗೊತ್ತಿಟ್ಕೊಂಡು ಬಂದಿಲ್ಲ. ಮತ್ತೆ ಮುಂದಿನ ಪ್ರಶ್ನೆ ಸವಿ ಇವ್ರಿಗೆ, ಕರ್ಮಕಾಂಡ ಆತ್ಮನ ಬಗ್ಗೆ ಏನ್ ಹೇಳತ್ತೆ? ಕರ್ಮಕಾಂಡ ಅದೇ ಅಲ್ವಾ ಮ್ಯಾಮ್, ನಾವು ಕರ್ಮ ಮಾಡೋದು ಜೀವ. ಹಾ, ಅದೇ. ನಾನು ಕರ್ತ ಅಲ್ಲ, ಕೆಲ್ಸ ಮಾಡೋದು. ಅದು ಕರ್ತ ಅಲ್ಲ ಅನ್ನೋದು ಅದು ತಿಳ್ಕೊಂಡ್ಮೇಲೆ ಕರ್ಮಕಾಂಡ ನಮಗೇನು, ಇವಾಗ ಸಾಮಾನ್ಯವಾಗಿ ನಾವು ಆ ಪೂಜೆ ಮಾಡು, ಇದ್ ಮಾಡು, ಯಜ್ಞ ಮಾಡು, ಇನ್ನೊಂದು ಮಾಡು ಅಂತೆಲ್ಲ ಹೇಳುತ್ತೆ ಕರ್ಮಕಾಂಡ. ಇದರಲ್ಲಿ ವೇದಗಳಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಅಂತ ಎರಡು. ಫಸ್ಟ್ ನಮ್ಗೆ ಕರ್ಮಕಾಂಡವೇ. ಯಾಕೆಂದ್ರೆ ನಾವು ಶುದ್ಧ ಆಗ್ಬೇಕು. ನಾನು ಸವಿಯಾಗಿಯೇನೆ ನಾನು ಸ್ವಲ್ಪ ಮಟ್ಟಿನ ಶುದ್ಧತೆಯನ್ನ ಪಡ್ಕೊಂಡ್ರೆ ಆಗ ನನಗೆ ಈ ಒಂದು ವೇದಾಂತ ಮತ್ತು ಸದ್ಗುರುಗಳ ಮೂಲಕ ವೇದಾಂತದ ಏನು ಬೋಧನೆ ಆಗುತ್ತೆ ಅದನ್ನ ತಿಳ್ಕೊಳಕ್ಕಾಗತ್ತೆ. ಹಾಗಾಗಿ ಈ ಕರ್ಮಕಾಂಡ ಏನ್ ಮಾಡುತ್ತೆ, ನಮ್ಗೆ ಎಲ್ಲ ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನು ಮಾಡೋದು, ಪುಣ್ಯ ಕರ್ಮಗಳನ್ನು ಮಾಡೋದು, ಇದನ್ನೆಲ್ಲ ವಿಧಿಸುತ್ತೆ. ಅದ್ರ ಬಗ್ಗೆ ಹೇಳಿ, ಏನ್ ಹೇಳುತ್ತೆ ಅದು ಅಂತ. ಅದೇ ಯಾಗಗಳೆಲ್ಲ ಮಾಡ್ಬೇಕು, ಆಮೇಲೆ ಪೂಜೆ ಮಾಡ್ಬೇಕು, ಮೂಕ ಜೀವಿಗಳಿಗೆ ನಾವು ನೋಡ್ಕೋಬೇಕು, ಅದೇ ಅಲ್ವಾ? ಕರೆಕ್ಟ್. ಎಲ್ಲ ನೋಡ್ಕೋಬೇಕು. ಅವಾಗ ಸಾವಿನ ಸಮಯದಲ್ಲಿ ಏನಾಗುತ್ತೆ, ಇವಾಗ ಇದನ್ನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಪುಣ್ಯ ಬರುತ್ತೆ. ಆವಾಗ ಸಾವಿನ ಸಮಯದಲ್ಲಿ ಈ ಸ್ಥೂಲ ದೇಹವನ್ನ ತ್ಯಜಿಸಿ ಈ ಆತ್ಮ ಅಂದ್ರೆ ಯಾವಾಗ್ಲೇ ಹೇಳಿದ್ವಲ್ಲ, ಈ ಪ್ರತಿಫಲನವಾಗಿರುವಂಥದ್ದು ಈ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಜೊತೆಲಿ ಬೇರೆ ದೇಹಕ್ಕೆ ಹೋಗ್ತಾ ಇರುತ್ತಲ್ಲ, ಅದು ಈ ಪುಣ್ಯ ಸಂಪಾದನೆ ಮಾಡಿದ್ರೆ ನಾವು ಒಂದ್ ಸ್ವಲ್ಪ ಕಾಲ ಸ್ವರ್ಗಕ್ಕೆ ಹೋಗುತ್ತೆ. ಸ್ವರ್ಗಕ್ಕೆ ಹೋಗಿ ಪುಣ್ಯವನ್ನ ಅನುಭವಿಸುತ್ತೆ ಅಂತ ಹೇಳುತ್ತೆ ಕರ್ಮಕಾಂಡ. ಹಾಗಾಗಿ ಪುಣ್ಯಕ್ಕೆ ತುಂಬಾ ಒತ್ತು ಕೊಡುತ್ತೆ. ಆಮೇಲೆ ಅದೇ ಅರ್ತ್ ನ್ಯಾಚುರಲ್ ಇದು ನ್ಯಾಚುರಲ್ ರಿಸೋರ್ಸಸ್ನೆಲ್ಲ ವೇಸ್ಟ್ ಮಾಡಬಾರ್ದು, ಅದನ್ನು ಮಾಡ್ಬೇಕಲ್ವಾ ಮ್ಯಾಮ್? ಹೌದು, ಎಲ್ಲವೂ ಪಂಚಯಜ್ಞಗಳು ಅದನ್ನೆಲ್ಲ ಮಾಡಿ ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ಆತ್ಮ ಅಂತಂದ್ರೆ ಇದು ಇಲ್ಲಿ ಪ್ರತಿಫಲನ ಆಗಿರೋಂಥ ಆತ್ಮ. ನಾವು ಆತ್ಮ ಆತ್ಮ ಅಂತಂದ್ರೆ ಯಾವಾಗ್ಲೂ ಯಾವ್ದಕ್ಕೂ ಅಂಟ್ಕೊಳ್ದೇ ಇರೋದು ಅಸಂಗ ಅಂತೆಲ್ಲ ಹೇಳ್ತಾ ಇದ್ದೀವಿ. ಆದ್ರೆ ಇಲ್ಲಿ ಇದಕ್ಕೆ ಅಂಟ್ಕೊಂಡು ದುಃಖ ಸುಖಗಳನ್ನು ಅನುಭವಿಸ್ತಾ ಇರುವಂಥದ್ದು ಇದು ಈ ಪುಣ್ಯ ಸಂಪಾದನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗಿ ಬಂದು
ಆಮೇಲೆ ಇನ್ನೂ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡ್ತಾ ಮಾಡ್ತಾ ತನ್ನನ್ನು ಶುಚಿಗೊಳಿಸ್ಕೊಳ್ತಾ ಆಮೇಲೆ ಒನ್ ಫೈನ್ ಡೇ ಸದ್ಗುರುಗಳ ಮಾರ್ಗದರ್ಶನಕ್ಕೆ ಬರುತ್ತೆ. ಆವಾಗ ತಿಳ್ಕೊಳುತ್ತೆ. ಓಕೆ. ಈ ಸೂಕ್ಷ್ಮ ಶರೀರದಲ್ಲಿ 19 ಭಾಗಗಳಿದೆ ಅಂತ ಹೇಳ್ತಾರೆ. ಅದು ಹಿಂದೆ ಓದಿದ್ದೀವಿ, ಇರ್ಲಿ, ಅದು ಇವಾಗ ನಿಮ್ಗೆ ಅದು ಹೇಳೋಕ್ ಕಷ್ಟ ಆಗ್ಬೋದು, ಮರ್ತೋಗಿರ್ಬೋದು. ಮುಂದಿನ ಪ್ರಶ್ನೆ ಹೇಳ ಮೇಡಮ್. 19 ಭಾಗಗಳು ಹೇಳಿ. ಹೇಳ್ಬೋದು ಮೇಡಮ್ ಅದನ್ನು. ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕೋಶಗಳು, 5, 5, 10, 15, 4 ಅಹಂಕಾರ, ಬುದ್ಧಿ, ಚಿತ್ತ, ಮನಸ್ಸು. ಇದು ಸೇರಿಸಿ 19 ಅಂಗಗಳ. ಕರೆಕ್ಟ್. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪಂಚ ಪ್ರಾಣಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಓಕೆ. ಮುಂದಿನ ಪ್ರಶ್ನೆ ಸಾವಿತ್ರಿಯವರಿಗೆ. ಪ್ರಪಂಚದಲ್ಲಿ ಆಗುತ್ತಿರುವ ಅನುಭವಗಳೆಲ್ಲವೂ ಸತ್ ಚಿತ್ ಆನಂದವೇ, ಹೇಗೆ ಅಂತ ವಿವರಿಸಿ. ಒಂದು ಮಾವಿನ ಹಣ್ಣಿನ ಉದಾಹರಣೆ ಕೊಟ್ಟಿದ್ದಾರೆ ಅದರಲ್ಲಿ ಗುರುಗಳು. ಆ ಮಾವಿನ ಹಣ್ಣಿನ ಉದಾಹರಣೆ ಮೂಲಕ ಆಗ್ತಾ ಇರೋ ಅನುಭವ ಸಚ್ಚಿತ್ ಆನಂದ ಅಂತ ಹೇಳ್ಬೇಕು. ಮಾವಿನ ಹಣ್ಣಿದ್ ನಾನು ಕೇಳಲೇ ಇಲ್ವೇ ಇದ್ರಲ್ಲಿ? ಕೇಳಲಿಲ್ವಾ? ಹೋಗ್ಲಿ. ಆಶಾ ಲಕ್ಷ್ಮಿ ಗಾಲಿ, ಹೇಳ್ಬೋದಾ? ಚಕ್ರ ಗಾಲಿ ಅಂತ, ಚಕ್ರ ತಿರುಗ್ತಾ ಇರತ್ತೆ, ಅದು ಅಚ್ಚು ಅನ್ನೋದು ಒಂದೇ ಇರತ್ತೆ. ಇಲ್ಲ 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 ಇಲ್ಲ, ಅದಿಲ್ಲ. ಮಾವಿನ ಹಣ್ಣಿಂದು ಇರ್ಲಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಹಣ್ಣು ಅದು ಪ್ರಕೃತಿನಲ್ಲಿ ಏನಾಗತ್ತೆ ಅಂತಂದ್ರೆ, ಅದು ಬಾಡ್ತಾ ಇದ್ರು ಅದಕ್ಕೆ ಹಣ್ಣು ಅಂತಾನೆ ಹೆಸರು. ಅದು ಹಣ್ಣಾಗಿ ಹೋದ್ರು ಬೇರೆ ರೂಪದಲ್ಲಿ, ಅಸ್ತಿತ್ವ ರೂಪದಲ್ಲಿ ಅದು ಇರತ್ತೆ. ಕರೆಕ್ಟ್ ಅಂತ. ಹೌದು, ಅದು ಅಸ್ತಿತ್ವ ರೂಪದಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಸತ್ ಅಂತ ಆಯ್ತು. ನಾನು ಹಣ್ಣನ್ನು ತಿಂದ್ಬಿಟ್ರು ಹಣ್ಣು ಕಾಣಿಸಲ್ಲ, ಆದ್ರೆ ಅದ್ರ ಪೋಷಕಾಂಶ ನನ್ನ ದೇಹಕ್ಕೆ ಸೇರ್ಕೊಂಡಿರುತ್ತೆ, ಅಂದ್ರೆ ಅದು ಇದೇ ಇದೆ ಅಂತ ಆಯ್ತು. ಅಲ್ಲಿಗೆ ಅದು ಸತ್ತಾಯ್ತು. ಆಮೇಲೆ ಹೇಳಿ, ಏನೋ ಹೇಳ್ತಾ ಇದ್ದೀರಾ? ಅದರ ಫಾರಂ ಬದಲಾವಣೆ ಆಗುತ್ತೆ. ಅಂದ್ರೆ ನಾವು ಸೌದೆನ ಸುಟ್ರೆ ಬೂದಿ ಆಗುತ್ತೆ, ಹಂಗೆ ಚೇಂಜ್ ಆಗುತ್ತೆ ಹೊರತು ಅದು ಕಂಪ್ಲೀಟ್ ಶೂನ್ಯ ಆಗಲ್ಲ, ಝೀರೋ ಆಗಲ್ಲ. ಕರೆಕ್ಟ್, ಅದು ಸತ್ತಾಯ್ತು. ನೆಕ್ಸ್ಟ್ ಸಾವಿತ್ರಿ ಅವರೇ, ಚಿತ್. ಚಿತ್ ಏನು? ಚಿತ್ ಅಂದ್ರೆ ಅದಿದೆ ಅಂತ ಅರ್ವಾಗ್ತಾ ಇದೆಯಲ್ಲ. ಕರೆಕ್ಟ್, ಮಾವಿನ ಹಣ್ಣು ಇದೆ ಅಂತ ಗೊತ್ತಾಗ್ತಾ ಇದೆ, ಅದು ಚಿತ್. ಕರೆಕ್ಟ್. ಆಮೇಲೆ ಏನಾಯ್ತು? ಆನಂದ ಎಲ್ಲಿ ತಂದ್ರಿ? ಆನಂದ ಸ್ವರೂಪ. ಮಾವಿನ ಹಣ್ಣು ತಿಂದಾಗ ಸಂತೋಷ ಆಗತ್ತೆ, ಇದು ಆನಂದದ ಕ್ಷಣಿಕ ಅನುಭವ. ಹೀಗೆ ಪ್ರಪಂಚದಲ್ಲಿ ಕಾಣ್ತಾ ಇರೋದೆಲ್ಲವೂ ಸಚ್ಚಿತ್ ಆನಂದ. ವೆರಿ ನೈಸ್. ಏನ್ ಹೇಳಿ? ಸಚ್ಚಿತ್ ಇನ್ನೊಂದ್ಸತಿ ಹೇಳ್ತೀರಾ ಮ್ಯಾಮ್? ಅದು ಮಾವಿನ ಹಣ್ಣಿನ ಇದ್ರಲ್ಲಿ. ಇವಾಗ ಅವ್ರೇನ್ ಹೇಳಿದ್ರು ಅಂದ್ರೆ, ಮಾವಿನ ಹಣ್ಣು ಇದೆಪ್ಪ, ಮಾವಿನ ಹಣ್ಣನ್ನ ನಾನು ತಿಂತೀನಿ, ಇದು ಒಂದು ಅನುಭವ, ಇದ್ರಲ್ಲಿ ಸಚ್ಚಿತ್ ಆನಂದ ಹೆಂಗೆ ಅಂತ ಹೇಳಿ ಅಂತ ಇಲ್ಲಿ ಕೇಳಿರೋದು. ಮಾವಿನ ಹಣ್ಣು ಇದೆ ಅಂದ್ರೆ ಅದರ ಅಸ್ತಿತ್ವ ಇದೆ ಅಂತಾಯ್ತು. ಮಾವಿನ ಹಣ್ಣನ್ನು ನಾನು ತಿಂದಾಗ ಅದರ ರೂಪ ಏನೋ ಹೋಯ್ತು, ಆದ್ರೆ ಅದರ ಪೋಷಕಾಂಶಗಳೆಲ್ಲ ನನ್ನ ದೇಹಕ್ಕೆ ಬಂತು, ಅಂದ್ರೆ ಅದು ಆ ಪೋಷಕಾಂಶಗಳ ರೂಪದಲ್ಲಿ ನನ್ನ ದೇಹದಲ್ಲಿ ಬಂದು ಸೇರ್ಕೊಳ್ತು. ಅಂದ್ರೆ ಆ ಅಸ್ತಿತ್ವ ಅಲ್ಲಿ ಇದ್ದೇ ಇದೆ. ಹಣ್ಣಿನ ರೂಪ ಬದಲಾಯಿತು, ಅದರ ಸಾರ ನನ್ನಲ್ಲಿ ಬಂದು ಅಲ್ಲಿ ಸೇರ್ಕೊಳ್ತು. ಅದು ಮತ್ತೆ ನನಗೆ ರಕ್ತಗತವಾಗತ್ತೆ, ಒಟ್ಟಲ್ಲಿ ನನಗೆ ಶಕ್ತಿಯಾಗಿ ಅದು ಪರಿವರ್ತನೆ ಆಗತ್ತೆ. ಒಟ್ಟಿನಲ್ಲಿ ಅಸ್ತಿತ್ವ ಇದೆ ಅನ್ನೋದು ಸತ್. ಆಮೇಲೆ ಮಾವಿನ ಹಣ್ಣು ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆಯಾಗಿ ಮಾವಿನ ಹಣ್ಣು ಇದೆ ಅನ್ನೋದು, ಅಂದ್ರೆ ಅಸ್ತಿತ್ವ, ಮಾವಿನ ಹಣ್ಣಿನ ಅಸ್ತಿತ್ವ ಇದೆ ಅನ್ನುವ ಅರಿವು ಗೊತ್ತಾಗ್ತಾ ಇದೆಯಲ್ಲ ನನಗೆ, ಅದು ಚಿತ್. ಎರಡನೇದು ಆಯ್ತು. ಆಮೇಲೆ ತಿಂದಾಗ ಸಂತೋಷ ಆಯ್ತು ನನಗೆ, ಆನಂದ, ಅದು ಆನಂದ. ಆ ರೀತಿಯಲ್ಲಿ ಎಲ್ಲ ಇಡೀ ಪ್ರಪಂಚದಲ್ಲಿ ಸಚ್ಚಿತ್ ಆನಂದ ಇದ್ದೇ ಇದೆ, ಎಲ್ಲೂ ಹೋಗಿಲ್ಲ. ಅದು ಅಸ್ತಿತ್ವ ಇದೆ, ಅರಿವು ಇದೆ, ಆನಂದ ಇದೆ ಅಂತ ಈ ಒಂದು ಮಾವಿನ ಹಣ್ಣಿನ ಉದಾಹರಣೆ ಮೂಲಕ ಹೇಳ್ತಾರೆ. ಕೊನೆ ಪ್ರಶ್ನೆ ಆಶಾ ಅವ್ರಿಗೆ. ಮತ್ತೆ ಮತ್ತೆ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದು ಏತಕ್ಕೆ?
ಆಶಾ. ಸಾರಿ ಮೇಡಮ್, ಅನ್ಮ್ಯೂಟ್ ಮಾಡಿಲ್ಲ. ನಾವು ಈ ಜೀವ ಅನ್ಕೊಂಡು ಈ ಪ್ರತಿಬಿಂಬನೇ ಸತ್ಯ ಅನ್ಕೊಂಡು ಈ ಶರೀರ ಮನ ಬುದ್ಧಿ ನಾನು ಅನ್ಕೊಂಡಾಗ ನಾನು ಇನ್ನೂ ನನಗೆ ಅದು ಬೇಕು ಇದು ಬೇಕು, ನಾನು ಅನಂತನಾಗ್ಬೇಕು, ಆನಂದ ಹೊಂದಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಕರ್ಮಗಳನ್ನ ಮಾಡ್ತೀವಿ. ಪಡಿಬೇಕು ಅದು ಪಡಿಬೇಕು. ಆ ಕರ್ಮಗಳನ್ನ ಅನುಭವಿಸೋದಿಕ್ಕೆ, ಆ ಕರ್ಮ ಫಲ ಬರುತ್ತಲ್ಲ, ಆ ಫಲನ ಅನುಭವಿಸೋದಕ್ಕೆ ಮತ್ತೆ ನಾವು ಈ ಹುಟ್ಟು ಸಾವು ಚಕ್ರದಲ್ಲಿ ಸಿಗಾಕೊಳ್ತೀವಿ. ಮತ್ತೆ ಜನ್ಮನ್ ಪಡ್ಕೊಂಡ್ ಬರ್ಬೇಕಾಗತ್ತೆ ಆ ಫಲವನ್ನ ಅನುಭವಿಸೋದಕ್ಕೋಸ್ಕರ ಅಂತ. ನಾನ್ ಲಿಮಿಟ್ ಅಂತ ತಿಳ್ಕೊಂಡಿರೋದ್ರಿಂದ ಇದೆಲ್ಲ ಆಗ್ತಾ ಇದೆ. ಇಷ್ಟು ಇವತ್ತಿನ ಪ್ರಶ್ನೆಗಳು ಅಷ್ಟೇ. ಎಲ್ಲರೂ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಪ್ರಾರ್ಥನೆ ಮಾಡಿ ಮುಗಿಸೋಣ. ಏನು ಡೌಟ್ಸ್ ಇಲ್ವಾ? ಪ್ರತಿಫಲನದ ಬಗ್ಗೆ, ಅಂದ್ರೆ ರಿಫ್ಲೆಕ್ಷನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಈಗ ಪರಬ್ರಹ್ಮ ಹೌದು ಇದ್ದಾನೆ, ಪರಬ್ರಹ್ಮ ಒಬ್ನೇ ಇರುವಂಥದ್ದು. ಹೌದು. ಆ ಪರಬ್ರಹ್ಮ ವಸ್ತು ಈಗ ಇದ್ರಲ್ಲೂ ಹೇಳ್ತಾರೆ, ಕಗ್ಗದಲ್ಲಿ ಸುಮ್ಮನೆ ತಮಾಷೆಗೆ ಲೈಟರ್ ಸೆನ್ಸಲ್ಲಿ ಒಬ್ನೇ ಇದ್ದು ಬೋರ್ ಆಯ್ತಂತ ಅವನಿಗೆ. ಅಯ್ಯೋ ಏನಪ್ಪ ಮಾಡೋದು, ಯಾರಿಲ್ವಲ್ಲ ಅಂತ. ಅದಕ್ಕೆ ಏನಾದ್ರೂ ಒಂದು ಇನ್ಯಾರಾದ್ರೂ ಒಬ್ರು ಬೇಕು ಅನಿಸ್ತಂತೆ. ಯಾರಂತಾರಣ, ಇರೋದು ಅವನೊಬ್ನೇ. ಇವಾಗ ನಾವು ಮಾನೋ ಆಕ್ಟಿಂಗ್ ಮಾಡ್ತೀವಿ, ಒಬ್ಬರೇ ಇರ್ತೀವಿ ಅನ್ಕೊಳ್ಳಿ, ಬೇಜಾರಾಗತ್ತೆ. ಅವಾಗ ಇಲ್ಲಿ ಕೂತ್ಕೊಂಡು ನಾನು ಗಂಡನಾಗಿ ಆರ್ಡರ್ ಮಾಡ್ತೀನಿ, ಕಾಫಿ ತಗೊಂಬರೇ ಅಂತೀನಿ. ಆಮೇಲೆ ಎದ್ದು ಹೋಗ್ಬಿಟ್ಟು ಹೆಂಡತಿಯಾಗಿ ಕಾಫಿ ಕಪ್ ತಗೊಂಬರ್ತೀನಿ. ಆಮೇಲೆ ಅವನ ಗಂಡ ಕಾಫಿ ಕುಡಿತಾನೆ. ಅಷ್ಟೊತ್ತಿಗೆ ಮಗು ಕಿರ್ರ ಅಂತ ಅಳ್ತಾ ಇರುತ್ತೆ. ಹೀಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ಇವಾಗ ಗುರೂಜಿ ಒಂದು ಉದಾಹರಣೆ ಹೇಳ್ತಾರೆ. ಒಂದು ಹೋಟೆಲು, ಚಿಕ್ಕ ಹೋಟ್ಲ್ ಇರುತ್ತಂತೆ. ಸರಿ, ಒಬ್ರು ಯಾರೋ ಹೋಗ್ತಾರೆ, ಬರ್ತಾನೆ ಒಬ್ಬ ಮನುಷ್ಯ. ಏನು ಬೇಕು? ದೋಸೆ ಬೇಕು. ಸರಿ, 2 ಖಾಲಿ ದೋಸೆ. 2 ಖಾಲಿ ಅಂತ ಅವನು ಕೂಗ್ತಾನಂತೆ. ಅವನು ಮಾಣಿಯಾಗಿ ಬಂದಿರ್ತಾನೆ. ಆಮೇಲೆ ಮತ್ತೆ ಒಳಗಡೆ ಹೋಗ್ಬಿಟ್ಟು ಅವನೇ ದೋಸೆ ಹಾಕೋದು. ಅಲ್ಲಿ ಇನ್ಯಾರು ಇಲ್ಲ ಪಾಪ, ಅವನು ಒಬ್ಬಂದೇ ಇದ್ದು ಹೋಟ್ಲು. ದೋಸೆ ಹಾಕ್ತಾನೆ ಕೊಡ್ತಾನೆ ತಿರ್ಗ. ಆಮೇಲೆ ಇವನು ತಿಂದ ಮೇಲೆ ಅವನು ಅಲ್ಲಿ ಕ್ಯಾಶ್ ಹತ್ರ ಹೋಗಿ ಕೂತ್ಕೋತಾನೆ. ಆಮೇಲೆ ಇವನು ಹೋಗಿ ಅಲ್ಲಿ ಪೇ ಮಾಡ್ತಾನೆ, ಬರ್ತಾನೆ. ಹೀಗೆ ಒಬ್ಬನೇ ಎಲ್ಲ ಮಾಡ್ತಾನೆ. ಆ ತರಹ ಈ ಪರಬ್ರಹ್ಮ ಏನಾಯ್ತು, ಇರೋದು ಅವನೊಬ್ಬನೇ. ಅವನಿಗೇನೋ ಬೋರ್ ಆಯ್ತಂತೆ. ಏನಪ್ಪ ಮಾಡೋ, ಸುಮ್ಮನೆ ಯಾರು ಇಲ್ಲ, ಸ್ವಲ್ಪ ಮನೋರಂಜನೆ ಬೇಕು ಅಂತ ಅನಿಸ್ತಂತೆ. ಅದಕ್ಕೆ ಅವನಲ್ಲೇ ಒಂದು ಶಕ್ತಿ ಇದೆ. ಆ ಶಕ್ತಿಯೇ ಮಾಯಾಶಕ್ತಿ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅವನು ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಸೃಷ್ಟಿ ಮಾಡ್ತಾನೆ ಅಂತಂದ್ರೇನು, ತಾನು ಪ್ರಪಂಚವಾಗಿ ಕಂಡು ಬರ್ತಾನೆ. ನಮಗೆ ಹೇಗೆ ಕನಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ನನ್ನದೇ ಚೈತನ್ಯ ಈ ಎಲ್ಲ ಪ್ರಕೃತಿ ಪ್ರಪಂಚವಾಗಿ ಮತ್ತು ನಾನು ನೋಡ್ತಾ ಇರೋ ವ್ಯಕ್ತಿಯಾಗಿ ಕಂಡು ಬರುತ್ತೋ, ಆ ರೀತಿಯಲ್ಲಿ ಅವನು ಕಂಡು ಬರ್ತಾನೆ. ಆ ಕಂಡು ಬರೋದನ್ನ ನೀವೇನು ಕೇಳಿದ್ರಿ ಇವಾಗ, ಪ್ರತಿಫಲನ ಅಂತ ಕೇಳಿದ್ರಿ. ಅದು ಹೇಗಪ್ಪ ಕಂಡು ಬರ್ತಾನೆ ಅಂದ್ರೆ, ಫಸ್ಟು ವಸ್ತುಗಳನ್ನ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಇದೆಲ್ಲ ಕಲ್ಪನೆನೆ, ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ವಸ್ತುಗಳು ಕಂಡು ಬರುತ್ತೆ. ಏನು, ಬೆಟ್ಟ ಗುಡ್ಡ, ನದಿ ಕೊಳ್ಳ, ಆಮೇಲೆ ಇವಾಗ ಮನುಷ್ಯನ ದೇಹ, ಪ್ರಾಣಿಗಳ ದೇಹ, ಈ ತರ ಎಲ್ಲ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಎಲ್ಲದರಲ್ಲೂ ಅವನು ಪ್ರವೇಶ ಮಾಡ್ತಾನೆ. ಆದರೆ ಕೆಲವು ಜಡ ವಸ್ತುಗಳಲ್ಲಿ ಆ ಪ್ರವೇಶ ಮಾಡೋದು ಅಂದ್ರೇನು, ಅದರಲ್ಲಿ ಒಂದು ಕನ್ನಡಿ ಇರುತ್ತೆ. ಆ ಕನ್ನಡಿಯಲ್ಲಿ ಅವನು ಪ್ರತಿಫಲನ ಆಗೋದ್ರ ಮೂಲಕ ಅವನು ಪ್ರವೇಶ ಮಾಡ್ತಾನೆ. ಈಗ ಕಲ್ಲು ಬೆಟ್ಟ ಗುಡ್ಡ ಅಂಥದ್ರಲ್ಲಿ ಇರುವಂತಹ ಕನ್ನಡಿ ಏನಿದೆ, ಆ ಕನ್ನಡಿ ಕಸ ತುಂಬಿಕೊಂಡಿದೆ. ಆ ಕನ್ನಡಿಲಿ ಅದು ಶುದ್ಧವಾಗಿಲ್ಲ. ಹಾಗಾಗಿ ಅದರಲ್ಲಿ ಪ್ರತಿಫಲನ ಆದಾಗ ಅವನು ಅಲ್ಲಿ ಬರೀ ಅಸ್ತಿತ್ವವಾಗಿ ಮಾತ್ರ ಇರ್ತಾನೆಯೇ ಹೊರತು ಅಲ್ಲಿ ಚೈತನ್ಯ ರೂಪದಲ್ಲಿ, ಅರಿವಿನ ರೂಪದಲ್ಲಿ ಅಲ್ಲಿ ಪ್ರತಿಫಲನ ಆಗೋದಿಲ್ಲ. ಹಾಗಾಗಿ ಈ ಜಡ ವಸ್ತುಗಳೆಲ್ಲ ಹಾಗೆ ಇರುತ್ತೆ. ಇನ್ನು ಕೆಲವು ರಿಯಾಕ್ಷನ್ ಇಲ್ಲ. ಇನ್ನು ಕೆಲವು ಜಡ ವಸ್ತುಗಳಿವೆ. ಅಂದ್ರೆ ಈ ನನ್ನ ದೇಹ ಬೇರೆ, ಪ್ರಾಣಿ ಪಕ್ಷಿ ಅವುಗಳಿಗೂ ದೇಹ ಇದೆ, ಅಲ್ಲೂ ಅಸ್ತಿತ್ವ. ಬೆಟ್ಟ ಗುಡ್ಡದಲ್ಲಿ ಹೇಗೆ ಅಸ್ತಿತ್ವ ರೂಪಿಯಾಗಿದ್ದಾನೋ ಇದರಲ್ಲೂ ಅಸ್ತಿತ್ವ ರೂಪಿಯಾಗಿದ್ದಾನೆ. ಆದ್ರೆ ಇಲ್ಲಿ ಈ
ಪ್ರತಿಫಲನ ಆದಾಗ ಏನಾಗುತ್ತೆ, ಇದರಲ್ಲಿರುವಂತಹ ಕನ್ನಡಿ ಕ್ಲೀನ್ ಆಗಿದೆ, ಹಾಗಾಗಿ ಪ್ರತಿಫಲನ ಚೆನ್ನಾಗಿ ಬೀಳುತ್ತೆ. ಹಾಗೆ ಚೆನ್ನಾಗಿ ಪ್ರತಿಫಲನ ಬಿದ್ದಾಗ ಈ ಪ್ರತಿಫಲಿಸುವಂತಹ ಈ ಕನ್ನಡಿ ಏನಿರುತ್ತೆ ಇದಕ್ಕೆ ಕೂಡ ಚೈತನ್ಯ ಬರುತ್ತೆ. ಯಾಕೆಂದ್ರೆ ಇದಿಲ್ಲಿ ಪ್ರತಿಫಲನ ಆಯ್ತಲ್ಲ, ಇದು ಚೈತನ್ಯ ಆಯ್ತು ಪ್ರತಿಫಲನ ಆಗಿರೋದು. ಅದು ಇದ್ರ ಮೇಲೆ ಪ್ರತಿಫಲನ ಆದ ತಕ್ಷಣ ಈ ಒಂದು ಕನ್ನಡಿಗೂ ಕೂಡ ಚೈತನ್ಯ ಬರುತ್ತೆ. ಹಾಗೆ ಆ ಕನ್ನಡಿಗೆ ಚೈತನ್ಯ ಬಂದಾಗ ಅದರಲ್ಲಿ ಆಲೋಚನೆಗಳು ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟೊತ್ತು ಏನು ಆಲೋಚನೆ ಇಲ್ಲ. ಈಗ ಕಲ್ಲಿನಲ್ಲಿ ಏನಾದ್ರೂ ಆಲೋಚನೆ ಇದೆಯಾ? ಇಲ್ಲ. ಆದ್ರೆ ಇದ್ರಲ್ಲಿ ಏನಾಗುತ್ತೆ, ಆಲೋಚನೆಗಳು ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ದೇಹ, ಮನಸ್ಸು, ಬುದ್ಧಿ ಅನ್ನೋ ಎಲ್ಲ ಆಲೋಚನೆಗಳು ಬರುತ್ತೆ. ಯಾತಕ್ಕೆ ಬರುತ್ತೆ, ಹೇಗೆ ಬರುತ್ತೆ ಅದು ಅಂತಂದ್ರೆ ಇದೇ ಈ ಪ್ರಕೃತಿಯ ಸತ್ವ, ರಜಸ್ಸು, ತಮೋ ಗುಣಗಳಿಂದ ಬರುತ್ತೆ. ಹಾಗೆ ಆಲೋಚನೆಗಳು ಬರ್ತಾ ಇದ್ದಾಗ ಏನಾಗುತ್ತೆ, ಇದು ಈ ಪ್ರತಿಫಲನ ಏನಾಗಿರುತ್ತೆ, ಇದು ಶುದ್ಧ. ಇದು ಆಕ್ಚುಲಿ ಇದಕ್ಕೆಂದ್ರೆ ಇದು ಆತ್ಮನಿಂದ ಬಂದಿರುವಂತಹದ್ದು. ಇದು ಶುದ್ಧವಾದ ಪ್ರತಿಫಲನ, ಇದಕ್ಕೇನು ಕಲ್ಮಶ ಇಲ್ಲ ಇದರಲ್ಲಿ. ಇದು ಪ್ರತಿಫಲನ ಆದ ತಕ್ಷಣ ನಾನು ಇದ್ದೇನೆ ಅನ್ನೋ ಥಾಟ್ ಫಸ್ಟ್ ಬರುತ್ತೆ. ಅದಕ್ಕೆ ಅಷ್ಟೊತ್ತು ಥಾಟೇ ಇಲ್ಲ. ಪರಿಶುದ್ಧವಾದ ಪರಬ್ರಹ್ಮ ಸ್ವರೂಪದಲ್ಲಿ ಏನು ಥಾಟ್ ಇಲ್ಲ. ನಿರ್ವಿಕಾರ, ನಿರ್ವಿಕಲ್ಪ ಅಂತೆಲ್ಲ ಇಷ್ಟೊತ್ತು ಹೇಳ್ಕೊಂಡ್ವಲ್ಲ. ಆದ್ರೆ ಇಲ್ಲಿ ಬಂದ ತಕ್ಷಣ ಫಸ್ಟ್ ಏನಾಗುತ್ತೆ, ನಾನು ಇದ್ದೇನೆ ಅಂದ್ರೆ ತನ್ನನ್ನ ತಾನು ಗುರ್ತಿಸ್ಕೊಳ್ಳುತ್ತೆ. ಅದು ಅಷ್ಟೊತ್ತು ತಾನು ಗುರ್ತಿಸ್ಕೊಂಡು ಇರಲ್ಲ, ಅದು ಆತ್ಮಸ್ವರೂಪ ತನ್ನಷ್ಟಕ್ಕೆ ತಾನು ಇರೋವಂಥದ್ದು. ಈಗ ನಾನಿದ್ದೀನಿ ಅಂತ ಅನ್ಸುತ್ತೆ ಅದಕ್ಕೆ. ಅದು ಫಸ್ಟ್ ಅಹಂ ಅಂತ. ಆಗ್ಲೂ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ, ಅಹಂ ಅಂತಷ್ಟೇ ಗುರ್ತಿಸ್ಕೊಳ್ತು. ನೆಕ್ಸ್ಟ್ ವೆರಿ ಮೊಮೆಂಟ್ ಏನಾಗೋಗುತ್ತೆ, ಇದಕ್ಕೆ ಚೈತನ್ಯ ಬಂದ್ಬಿಟ್ಟಿರುತ್ತಲ್ಲ ಈ ಕನ್ನಡಿಗೆ, ಇದರಲ್ಲಿ ಅಹಂಕಾರ ಅಂತ ಒಂದಿರುತ್ತೆ. ಅಂದ್ರೆ 4 ಕೆಲಸಗಳು ಅದಕ್ಕೆ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ಮನಸ್ಸು ಅಂತ ಅನ್ನೋದ್ರದ್ದು ಕೆಲಸ ಏನದು ಅಂತಂದ್ರೆ ಈ ಹೊರಗಡೆ ವಸ್ತುಗಳದ್ದು ಎಲ್ಲಾದ್ರದಕ್ಕೂ ಹೋಗಿ ಅದ್ರದ್ದು ಆಕಾರ ತಗೊಂಡ್ ಬರೋದು, ಫೋಟೋ ತೆಕ್ಕೊಂಡ್ಬರೋದು ಮನಸ್ ಅಂತ. ಆಮೇಲೆ ಅದು ಫೋಟೋ ತೆಕ್ಕೊಂಡ್ಬಂದ್ರೆ ಬುದ್ಧಿ ಆ ವಸ್ತು ಯಾವುದು ಅಂತ ಗ್ರಹಿಸ್ಬೇಕಲ್ಲ, ಅದಕ್ಕೆ ಚಿತ್ತ ಅಂತ ಒಂದಿರುತ್ತೆ. ಅದು ನೆನಪಿನ ಉಗ್ರಾಣ. ಅದರಲ್ಲಿ ಹಳೆ ಫೋಟೋಗಳೆಲ್ಲ ಸಂಗ್ರಹ ಆಗಿರುತ್ತೆ. ಆ ಹಳೆ ಫೋಟೋದು ನೇಮು, ಫಾರ್ಮು ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇವಾಗ ಒಂದು ಆಪಲ್ದು ಫೋಟೋ ತಗೊಂಡ್ಬರುತ್ತೆ ಮನಸ್ಸು. ಅವಾಗ ಈ ಚಿತ್ತದಿಂದ ಆಪಲ್ ಆಕಾರಕ್ಕೆ, ಸೇಬಿನ ಆಕಾರಕ್ಕೆ ಹೊಂದುವಂಥ ಬೇರೆ ಬೇರೆ ಅದರಲ್ಲಿ ಏನೇನು ಫೋಟೋಗಳಿರುತ್ತೆ ಎಲ್ಲಾದ್ನೂ ತಂದು ಕೊಡುತ್ತೆ ಚಿತ್ತ. ಇದಕ್ಕೊಂದಕ್ಕೆ ಸೇಬು, ಇನ್ನೊಂದು ಕಿತ್ಲೆ, ಇನ್ನೊಂದು ಮೂಸಂಬಿ ಎಲ್ಲ ತಂದು ಕೊಡುತ್ತೆ. ಆವಾಗ ಬುದ್ಧಿ ನೋಡುತ್ತೆ, ಮ್ಯಾಚ್ ಮಾಡುತ್ತೆ. ಈ ಚಿತ್ರ, ಇದು ತಂದಿರೋ ಚಿತ್ರ ಈ ಉಗ್ರಾಣದಲ್ಲಿರೋ ಚಿತ್ರ ಯಾವ ಚಿತ್ರಕ್ಕೆ ಹೊಂದಿಕೆ ಆಗುತ್ತೆ? ಓ, ಇದಕ್ಕೆ ಹೊಂದಿಕೆ ಆಗುತ್ತೆ. ಇದ್ರ ಹೆಸರೇನು? ಸೇಬು. ಇದು ಸೇಬು ಅಂತ ಬುದ್ಧಿ ನಿರ್ಧಾರ ಮಾಡುತ್ತೆ. ಹಾಗೆ ನಿರ್ಧಾರ ಮಾಡಿದ್ಮೇಲೆ ಅಹಂಕಾರ ಅದೇನ್ ಮಾಡುತ್ತೆ, ಈ ಸೇಬು ನನ್ನದು, ಅಥವಾ ಈ ಸೇಬು ಅವ್ರದ್ದು, ಅಥವಾ ಈ ಸೇಬನ್ನು ನಾನು ತಿನ್ಬೇಕು, ಅಥವಾ ಇವ್ರಿಗೆ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು. ಈ ನಿರ್ಧಾರ ನಾನು, ನನ್ನದು, ಅವ್ರದ್ದು ಅನ್ನೋ ಅಂತ ಒಂದು ಓನರ್ಶಿಪ್ ಏನಿದೆ, ಆ ಕೆಲಸವನ್ನ ಅಹಂಕಾರ ಮಾಡುತ್ತೆ. ಇದು ಇವುಗಳದ್ದು ಕೆಲಸ. ಇಲ್ಲಿ ಈ ಅಹಂಕಾರ ಏನ್ ಮಾಡುತ್ತೆ, ಇವಾಗ ಇದು ನಾನು ಇದ್ದೇನೆ ಅಂತ ಯಾವಾಗ ಒಂದ್ಸರ್ತಿ ಈ ಒಂದು ಪ್ರತಿಫಲನ ಫಸ್ಟ್ ತನ್ನನ್ನು ತಾನು ಗುರ್ತಿಸ್ಕೊಳ್ತೋ, ಆವಾಗ ಇದು ಛಕ್ ಅಂತನ್ಬಿಟ್ಟು ನಾನು ಇದ್ದೇನೆ ತಗೊಂಡೋಗ್ಬಿಟ್ಟು ದೇಹ, ಮನಸ್ಸು, ಬುದ್ಧಿ ಜೊತೆನಲ್ಲಿ ಸೇರಿಸ್ಕೊಂಡ್ಬಿಡುತ್ತೆ, ಲಿಂಕ್ ಮಾಡ್ಬಿಡುತ್ತೆ. ಆವಾಗ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ. ಆಮೇಲೆ ಅದಕ್ಕೇನೋ ಒಂದು ಹೆಸರು ಇರುತ್ತೆ ಆ ದೇಹಕ್ಕೆ, ನಾನು ಇಂಥವನು, ನಾನು ಅಂಥವಳು. ಇದೆಲ್ಲ ಈ ಒಂದು ಚಿದಾಭಾಸ ಅಂತ ಏನು ಈ ಪ್ರತಿಫಲನ ಇತ್ತೋ, ಈ ಚಿದಾಭಾಸಕ್ಕೆ ಇದೆಲ್ಲವೂ ಸೇರ್ಕೊಂಡು ಇದು ಶುದ್ಧವಾದ ಆತ್ಮನ ಪ್ರತಿಫಲನ. ಆದ್ರೆ ಈಗ ಅದು ಲಿಮಿಟ್ ಆಗೋಯ್ತು. ಯಾವಾಗ ಒಂದ್ಸರ್ತಿ ದೇಹದ ಜೊತೆಲಿ ತನ್ನನ್ನ ಐಡೆಂಟಿಫೈ ಮಾಡ್ಕೊಳ್ತೋ, ಮನಸ್ಸಿನ ಜೊತೆ ಐಡೆಂಟಿಫೈ ಮಾಡ್ಕೊಳ್ತೋ, ಬುದ್ಧಿ ಜೊತೆ ಐಡೆಂಟಿಫೈ ಮಾಡ್ಕೊಳ್ತೋ, ಅವಾಗ ಅದೇ ನಾನು ಅಂತ ಅನ್ನಿಸ್ಬಿಡುತ್ತೆ. ಅದರ ಲಿಮಿಟೇಷನ್ಸ್ ಎಲ್ಲ ಇದಕ್ಕೆ ಬಂದ್ಬಿಡುತ್ತೆ. ಅವಾಗ ತೊಂದರೆ ಸ್ಟಾರ್ಟ್ ಆಗುತ್ತೆ. ಅವಾಗ ತಾನು, ಇದು ಮುಂಚೆ ಅಪರಿಮಿತ ಅಲ್ವಾ, ಎಲ್ಲೋ ಒಳಗಡೆ ಇರುತ್ತೆ ನಾನು ಅಪರಿಮಿತ ಅನ್ನೋದು. ಇವಾಗ ಪರಿಮಿತ ಆಗ್ಬಿಟ್ಟಿದ್ದೀನಿ. ಸೊ ನನ್ನ ಗುರಿ ಏನು? ನಾನು ಅಪರಿಮಿತ ಆಗ್ಬೇಕು, ಅಷ್ಟೇ ನನ್ನ ಗುರಿ. ಇಲ್ಲಿ ಹುಟ್ಟಿರುವಂಥ ಪ್ರತಿಯೊಂದು ಜೀವಿದು ಅದೇ ಗುರಿ. ಆದ್ರೆ ಅದನ್ನು ಸಾಧಿಸೋ ರೀತಿಗಳು ಬೇರೆ 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 ಬೇರೆ. ಇವಾಗ ನಾನು ಇಷ್ಟುದ್ದ, ಇಷ್ಟು ದಪ್ಪ ಇದ್ದೀನಿ, ತುಂಬಾ ಸಣಕ್ಲಾಗಿದ್ದೀನಿ, ನಾನು ಸ್ವಲ್ಪ ದಪ್ಪ ಆದ್ರೆ ಚೆನ್ನಾಗಿರ್ತೀನಿ,
ಇದು ಅಪರಿಮಿತ ಆಗೋ ಒಂದು ಇದು. ನನಗೆ ತುಂಬ ಕಡಿಮೆ ಸಂಬಳ ಬರ್ತಾ ಇದೆ, ನಂಗೆ ಸ್ವಲ್ಪ ಜಾಸ್ತಿ ಸಂಬಳ ಬಂದರೆ ನಾನು ಅಪರಿಮಿತ ಆಗ್ತೀನಿ. ಈ ರೀತಿ ಸಣ್ಣ 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 ಈ ಲೌಕಿಕವಾದ ಆಸೆಗಳ ಮೂಲಕ ನಾನು ಅಪರಿಮಿತನಾಗುವಂಥ ಬಯಕೆ ಹೋಗ್ತಾ ಇರುತ್ತೆ, ಪ್ರಯತ್ನ ನಡೀತಾ ಇರುತ್ತೆ. ಜನ್ಮ ಜನ್ಮಗಳು ಕಳೆಯುತ್ತೆ. ನಿಜವಾದ ಅಪರಿಮಿತನಾಗೋದು ಅಂತಂದ್ರೆ ಏನೂ ಗೊತ್ತಿಲ್ಲ. ಇದೇ ಹುಡುಕಾಟದಲ್ಲೇನೆ ಪ್ರತಿಯೊಂದು ಜೀವಿನೂ ಹೋಗ್ತಾ ಇರುತ್ತೆ. ಯಾವುದೋ ಒಂದು ಘಟ್ಟದಲ್ಲಿ ಅದಕ್ಕೆ ಸದ್ಗುರುಗಳು ಶಾಸ್ತ್ರದ ಸಂಪರ್ಕಕ್ಕೆ ಆ ಜೀವಿ ಬರುತ್ತೆ. ಹಾಗೆ ಬಂದಾಗ ನಿಜವಾಗ್ಲೂ ಅಪರಿಮಿತ ಅಂತಂದ್ರೆ ಏನು, ನಿಜವಾದ ನನ್ನ ಸ್ವರೂಪ ಏನು, ನಾನು ಇವಾಗ ಯಾತಕ್ಕೆ ಈ ಒಂದು ತಪ್ಪು ಕಲ್ಪನೆಗೆ ಬಂದಿದ್ದೀನಿ, ಇದು ಎಲ್ಲವೂ ಕೂಡ ಅವನಿಗೆ ಅರ್ಥ ಆಗ್ತಾ ಬರುತ್ತೆ. ಹಾಗಾಗಿ ವ್ಯಾವಹಾರಿಕ ಪ್ರಪಂಚದ ಮೂಲಕ ಅಪರಿಮಿತನಾಗುವಂಥ ಒಂದು ಆಸೆಯನ್ನ ಪಕ್ಕಕ್ಕಿಟ್ಟು ನಾನು ನಿಜವಾಗ್ಲೂ ಅಪರಿಮಿತನೇ, ನಾನು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀನಿ ಅನ್ನುವ ಒಂದು ಸತ್ಯವನ್ನ ಅವನು ತಿಳ್ಕೊಳ್ತಾನೆ. ಅಲ್ಲಿಗೆ ಅವನ ಜರ್ನಿ ಮುಗಿಯುತ್ತೆ. ಆ ಪ್ರಾರಬ್ಧದಿಂದ ಆ ದೇಹ ಬಂದಿರುತ್ತೆ. ಹಾಗಾಗಿ ಆ ಪ್ರಾರಬ್ಧ ಮುಗಿಯೋವರೆಗೂ ಆ ದೇಹ ಇರುತ್ತೆ. ಅಲ್ಲಿವರೆಗೂ ಅವನಿಗೆ ತಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆನೇ ಇರಲ್ಲ. ಆವಾಗ ಯಾವಾಗ ಒಂದ್ಸರ್ತಿ ಅವನಿಗೆ ಆ ಒಂದು ಜ್ಞಾನ ಬರುತ್ತೋ, ನಾನ್ ಮಾಡ್ತಾ ಇದ್ದೀನಿ, ನಂದು, ಇದೆಲ್ಲ ಹೊರಟೋಗುತ್ತೆ. ಎಲ್ಲವೂ ನಡೀತಾ ಇದೆ ಅನ್ನೋ ಒಂದು ಭಾವನೆಯಲ್ಲಿರ್ತಾನೆ. ಹಾಗಾಗಿ ಅದೇ ಭಾವನೆಯಲ್ಲಿ ಅವನ ದೇಹದ ಮೂಲಕ ಲೋಕ ಕಲ್ಯಾಣದ ಕೆಲಸಗಳು ನಡೆಯುತ್ತೆ, ಆ ದೇಹ ಇರೋವರೆಗೂ. ಆಮೇಲೆ ದೇಹ ಬಿದ್ದು ಹೋದ್ಮೇಲೆ ಅಲ್ಲಿಗೆ ಅವನ ಜರ್ನಿ ಮುಗ್ದೋಯ್ತು, ಮುಕ್ತಿ. ಹೀಗೆ ಪ್ರತಿಯೊಂದು ಜೀವಿನೂ ಇಷ್ಟೇ, ಇದೇ ಪ್ರಯಾಣ. ರೀತಿ ಬೇರೆ ಬೇರೆ, ಹಲವಾರು ದಾರಿ, ಆದರೆ ಸೇರೋ ಮಾರ್ಗ ಒಂದೇ. ಹಲವಾರು ದಾರಿಗಳು. ಒಂದೊಂದು ಜನ್ಮದಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್. ಹತ್ತತ್ರ ಬರ್ತಾ ಹೋಗ್ತೀವಿ ನಾವು ಮಾಡೋ ಕರ್ಮಗಳ ಮೇಲೆ. ಸರಿ ಮೇಡಮ್, ಸರಿ ಮ್ಯಾಮ್. ನೀವ್ ಹೇಳಿದ್ರಿ, ಹಲೋ, ಹೇಳಿ. ನೀವ್ ಹೇಳಿದ್ರಿ ಚಿತ್ತದಲ್ಲಿ ಅದು ಸ್ಟಾಕ್ ಆಗಿರುತ್ತೆ, ಉಗ್ರಾಣದಲ್ಲಿ ಸ್ಟಾಕು ಅಂತ ಅಂದ್ಬಿಟ್ಟು. ಈಗ ಅದು ಪ್ರತಿಫಲನ ಆದ ತಕ್ಷಣ ತಾನೇ ಈ ಎಲ್ಲ ಕಾರ್ಯಕ್ರಮಗಳು ನಡೆಯೋದು. ಅದಕ್ ಮೊದ್ಲೇ ಹೆಂಗೆ ಅದು ಚಿತ್ತದಲ್ಲಿ ಸ್ಟಾಕ್ ಮಾಡ್ಕೊಂಡಿರುತ್ತೆ ಅನ್ನೋದು ಒಂದು ಅನುಮಾನ. ಅದೇ, ಈಗ ಕಂಪ್ಲೀಟ್ ಫ್ರೆಶ್ ಅಲ್ಲ ಇದು ಎಷ್ಟೋ ಜನ್ಮಗಳಿಂದ ಬಂದಿದೆ. ಇದು ಯಾವಾಗ ಸ್ಟಾರ್ಟ್ ಆಯ್ತು ಅನ್ನೋದೇ ಗೊತ್ತಿಲ್ಲ. ಇದು ಇವಾಗಿಂದ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಷ್ಟೇ. ಇವಾಗ ನೀವು ಬೆಳಗ್ಗೆ ಹೇಳ್ತೀರಾ, ಬೆಳಗ್ಗೆ ಎದ್ದಾಗ ಸ್ಟಾರ್ಟ್ ಅಂತ ಇವಾಗಿಂದ ಹೇಳ್ತೀವಿ. ಬಟ್ ನೀವು ರಾತ್ರಿ ಮಲಗ್ತಿರಲ್ಲ, ಆ ಮಲಗಿದಾಗ ಇವತ್ತು ಬೆಳಗ್ಗಿಂದೆಲ್ಲ ಅನುಭವಿಸಿದ್ದೆಲ್ಲ ಹೋಗಿರುತ್ತೆ, ಎಲ್ಲಿಗೆ ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಟ್ಟಿರುತ್ತೆ. ಹಾಗೆ ಇದು ಈ ಒಂದು ಜೀವಿಯ ಹುಟ್ಟು ಯಾವಾಗ ಮೊದಲನೇ ಸರ್ತಿ ಆಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದೇ ಅದು ನಿಗೂಢ, ಅದೇ ಮಾಯೆ ಅಂತ ಹೇಳೋದು. ಯಾಕೆ ಅಂದ್ರೆ ಆ ಮಾಯೆಗೂ ಇವರು ಎಲ್ಲ ಹೇಳ್ತಾರೆ, ನಾನು ಕಣ್ಣು ಬಿಟ್ಟಾಗ್ಲೇನೆ ನನ್ನ ಕಾಲನೂ ಸೃಷ್ಟಿಯಾಗಿದ್ದು, ನನ್ನ ದೇಶ ಕಾಲ ಎಲ್ಲ ನಾನು ಕಣ್ಣು ಬಿಟ್ಟಾಗ್ಲೇ ಸೃಷ್ಟಿ ಆಯ್ತು. ಹಂಗಾಗಿ ಇದು ಯಾವಾಗ ಮೊದಲು ಯಾವಾಗ ಕೊನೆ ಅನ್ನೋದು ಏನೂ ಗೊತ್ತಿಲ್ಲ. ಕೋಳಿ ಮೊದಲು ಮೊಟ್ಟೆ ಮೊದಲು ಗೊತ್ತಿಲ್ಲ ಇದ್ರಲ್ಲಿ. ಹಾಗಾಗಿ ಇದು ಎಲ್ಲಿಂದ ತಂತು? ಉಗ್ರಾಣದಿಂದ ಅಂತ. ಆಲ್ರೆಡಿ ಉಗ್ರಾಣದಲ್ಲಿ ಇದೆ. ಈಗ ಈ ಮೊಮೆಂಟ್ ಇಂದನ್ನ ನಾವು ಅದ್ರ ಮೂಲಕ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವು ಅದರಿಂದ ಹೊರಕ್ಕೆ ಬರೋ ಪ್ರಯತ್ನ. ಆ ಹಿಂದಿನ ತಲಾಶ್ ಮಾಡಿದ್ರೆ ಅದನ್ನ ಹೇಳಕ್ ಯಾರು ಇಲ್ಲ, ಯಾವ ಶಾಸ್ತ್ರವೂ ಯಾವುದಕ್ಕೂ ಗೊತ್ತಿಲ್ಲ ಇದು ಹೇಗಾಯ್ತು. ಅಲ್ಲ, ಪ್ರತಿಫಲನಾಗಿ ಅವ್ನ್ ಸಂಕಲ್ಪ ಮಾಡಿದಾಗ ಇದು ಪ್ರತಿಫಲನಾಗಿ ಆಮೇಲೆ ಇದಕ್ಕೆ ಚೈತನ್ಯ ಬಂತು ಅಂತ ಹೇಳ್ತೀವಿ. ಆ ಚೈತನ್ಯ ಬರಕ್ ಮೊದಲೇ ಅಲ್ಲಿ ಸ್ಟಾಕ್ ಆಗಿತ್ತಾ ಅಂತ ಅಷ್ಟೇ ನಾನು ಕೇಳಿದ್ದೆ. ಮೊದಲೇ ಸ್ಟಾಕ್ ಆಗಿತ್ತು ಅಂದ್ರೆ ಎವ್ರಿ ಮೊಮೆಂಟು ಬರ್ತಾ ಇದೆ. ಅದೇ ನಾ ಹೇಳದ್ನಲ್ಲ, ಇವಾಗ ನೀವು ಕಣ್ಣು ಬಿಟ್ಟ ತಕ್ಷಣ ಪ್ರಪಂಚ ಕಂಡ್ಕೊಳ್ಳುತ್ತೆ, ಆಮೇಲೆ ಮತ್ತೆ ಮಲ್ಕೊಂಡಾಗ ಪ್ರಪಂಚ ಹೋಗುತ್ತೆ. ಅಂದ್ರೆ ಪ್ರಪಂಚ ಯಾವಾಗ ಸೃಷ್ಟಿ ಆಯ್ತು? ನಿಮ್ಮ ಪ್ರಕಾರ ನೀವು ಕಣ್ಣು ಬಿಟ್ಟಾಗ ಸೃಷ್ಟಿ ಆಯ್ತು, ನಾವು ನೋಡಿದಾಗ ಸೃಷ್ಟಿ ಆಯ್ತು. ಆದ್ರೆ ನೀವು ಹಿಂದಿನ ದಿವಸ ಮಲ್ಕೊಂಡಿದ್ರಲ್ಲ, ಅದರಿಂದಾನೇ ನೀವು ಎದ್ರಿ. ಆ ಮಲ್ಕೊಂಡಾಗ ಇವಾಗ ಎಲ್ಲ ನಿಮ್ಗೆ ಜ್ಞಾನ ಬಂದು ನಿಮ್ಮ ಕರ್ಮಗಳೆಲ್ಲ ನಶಿಸಿ ಹೋಗಿದ್ರೆ ನೀವು ಹೇಳೋದೇ ಇಲ್ಲ. ನಿಮ್ಮನ್ನು ಎಬ್ಸೋದು ಯಾವುದು ಅಂದ್ರೆ ನಿಮ್ಮ ಕರ್ಮಗಳೇ ನಿಮ್ಮನ್ನು ಎಬ್ಸೋದು.
ನಿಮ್ಮ ವಾಸನೆಗಳೇ ನಿಮ್ಮನ್ನು ಎಬ್ಸೋದು. ಹಾಗಾಗಿ ಈ ವಾಸನೆಗಳು, ಈ ಕರ್ಮಗಳು ಯಾವಾಗ್ಲಿಂದ ಸೃಷ್ಟಿ ಆಯ್ತು, ಯಾವಾಗಿಂದ ಪ್ರಾರಂಭ ಆಯ್ತು ಅನ್ನೋದು ಗೊತ್ತಿಲ್ಲ. ಆದಿ ಮೂಲ ಇಲ್ಲ, ಮೂಲ ಆದಿ ಇಲ್ಲ, ಅಂತ್ಯ ಇಲ್ಲ, ಮೂಲ ಗೊತ್ತಿಲ್ಲ. ಮೂಲನೂ ಗೊತ್ತಿಲ್ಲ. ಅದು ಇದೆ, ಅಸಂಖ್ಯಾತವಾದ ಸಂಚಿತ ಕರ್ಮ ಇದೆ. ಯಾವಾಗ ಇದು ಏನೂ ಇಲ್ಲ ಅಂತ ನಮಗ್ ಗೊತ್ತಾಗತ್ತೆ, ಪೂರ್ಣವಾದ ಜ್ಞಾನ ಬಂದಾಗ ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ಒಂದು ಕನಸು ಅಂತ ಗೊತ್ತಾಗತ್ತಲ್ಲ. ಇವಾಗ ನೀವು ರಾತ್ರಿ ಮಲಗದಾಗ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ನೀವು ಬೇಕಾದಷ್ಟು ಕೆಲಸಗಳನ್ನ ಮಾಡ್ತೀರಾ, ಬೇಕಾದಷ್ಟು ಜನ ಜೊತೆ ಓಡಾಡ್ತೀರಾ, ಮಾಡ್ತೀರಾ, ದುಃಖ ಅನುಭವಿಸ್ತೀರಾ, ಸುಖ ಅನುಭವಿಸ್ತೀರಾ. ಅಯ್ಯೋ ನನ್ಗೇನಪ್ಪ ಕರ್ಮ, ಅದರಲ್ಲೇ ಇನ್ನೊಂದು ಜನ್ಮಾನು ಬಂದ್ಬಿಡುತ್ತೆ ಎಷ್ಟೋ ಸರ್ತಿ, ಎಲ್ಲಾನು ಆಗತ್ತೆ. ಕನಸು ಮುಗಿಯುತ್ತೆ. ಕನಸು ಮುಗಿದು ನೀವು ಎಚ್ಚರ ಆದಾಗ ಆ ಕನಸಿಗೊಂದು ಬೆಲೆ ಇದೆಯಾ? ಇಲ್ಲ, ಬೆಲೆನೇ ಇಲ್ಲ ಅದಕ್ಕೆ. ಕನಸು ಬಿತ್ತು ಹೋಯ್ತು. ಕನಸಿನಲ್ಲಿ ನೀವೇನೇನೋ ಕರ್ಮಗಳು ಮಾಡಿದ್ದೆಲ್ಲ ನಿಮಗೇನು ಪ್ರಾಬ್ಲಮ್ ಇಲ್ಲ. ಇವಾಗ ನಿಮ್ಗೆ ಅದಕ್ಕೆ ಅಂಟೇ ಇಲ್ಲ ಕರ್ಮಗಳಿಗೆ. ಯಾಕೆಂದ್ರೆ ಆ ಕನಸಿನ ವ್ಯಕ್ತಿ ನೀವಲ್ಲ. ಕಲ್ಪನೆ ಹಾಗೆ ಮಾತ್ರ. ಇಲ್ಲಿ ಇವಾಗ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಕ್ಕೆ ಹಿಂದಿನ ಜನ್ಮದ ಕರ್ಮ ಇತ್ತು, ಅದ್ರ ಹಿಂದಿನ ಜನ್ಮದ ಕರ್ಮ ಇತ್ತು ಅಂತ ಹೇಳ್ತೀನಿ. ಒಂದು ಸರ್ತಿ ಜ್ಞಾನ ಬಂದ ಮೇಲೆ ಮನುಷ್ಯನಿಗೆ ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋದು ಅವನಿಗೆ ಸ್ಪಷ್ಟ ಆದ್ಮೇಲೆ ಈ ದೇಹ ಮನಸ್ಸು ಬುದ್ಧಿಗೆ ಸಂಬಂಧಿಸಿದ ಯಾವ ಕರ್ಮಗಳು ಅವನಿಗೆ ಇಲ್ಲವೇ ಇಲ್ಲ, ನನಗ್ ಸಂಬಂಧವೇ ಇಲ್ಲ ಅಂತ ಎಲ್ಲ ತಳ್ಳಿ ಹಾಕ್ಬಿಡ್ತಾನೆ. ಎಲ್ಲ ಬರೀ ಕಲ್ಪನೆ, ಸೃಷ್ಟಿನೇ ಆಗಿಲ್ಲ ಅನ್ಬಿಡ್ತಾನೆ. ಕನಸು ಇತ್ತಾ? ಕನಸು ಇಲ್ಲವೇ ಇಲ್ಲ, ಸುಮ್ನೆ ಬಂತು ಹೋಯ್ತು. ಅದೇ ತರಹ ಇದು ಅಷ್ಟೇ, ಈ ಪ್ರಪಂಚ ಇದು ಸೃಷ್ಟಿನೇ ಆಗಿಲ್ಲ. ಸೃಷ್ಟಿನೇ ಆಗಿಲ್ಲ ಅಂದ್ಮೇಲೆ ಕರ್ಮ ಎಲ್ಲಿಂದ ಅಂತ ಆಮೇಲೆ ಬರುತ್ತೆ. ಮೊದಲು ನಮಗೆ ಇದೆಲ್ಲ ಇರೋದ್ರಿಂದ ನಾವು ಈ ಜ್ಞಾನ ಬರೋವರೆಗೂ ಇದನ್ನೆಲ್ಲ ಸ್ಟೆಪ್ ಹೋಗ್ಬೇಕು. ಅದಕ್ಕೆ ವೇದಾಂತ ಸ್ವಲ್ಪ ಸ್ವಲ್ಪ ವಿಧಾನಗಳನ್ನ ಕೊಡ್ತಾ ಹೋಗುತ್ತೆ. ಅದರ ಮೂಲಕ ತಿಳ್ಕೊತಾ ಹೋಗುತ್ತೆ. ಮೇಡಮ್, ಚಿತ್ತದಲ್ಲಿ ಅನೇಕ ಜನ್ಮಗಳ ಸಂಸ್ಕಾರದ ಇರುತ್ತೆ ಅನ್ನೋದಕ್ಕೆ ಈಗ ಒಂದು ಹಸು ಕರು ಹಾಕಿದ ತಕ್ಷಣ ಅದು ತಾನೇ ಎದ್ದು ಬಿದ್ದು ನಿಂತ್ಕೊಳ್ಳುತ್ತೆ ನೋಡಿ. ಅದೇ ತರ ನೇಚರ್ ಅಲ್ಲಿ ಎಷ್ಟೊಂದು ಮೀನು ಹುಟ್ಟಿದ ತಕ್ಷಣ ಈಜಕ್ ಶುರು ಮಾಡ್ಬಿಡುತ್ತೆ, ಇದು ಬರ್ತಿದ್ದಂಗೆ. ಆ ತರ ಅದೆಲ್ಲ ಹಿಂದಿನ ಮೆಮೊರಿಯಿಂದನೇ ಅದೆಲ್ಲ ಮಾಡೋದಕ್ಕೆ ಸಾಧ್ಯ. ಖಂಡಿತ ಅಲ್ಲ. ಅವ್ರಿಗೆ ಹೇಳಿದ್ದು ಇವತ್ತು ನಾನು ಹೇಳ್ತೀನಿ ಹಿಂದಿಂದ ಎಲ್ಲಿತ್ತು ಅಂತ ಅವ್ರು ಕೇಳಿದ್ರು. ಅದಕ್ಕೆ ಅದು ಯಾವಾಗ ಹಿಂದಿಂದ ಬಂದಿತ್ತು ಅನ್ನೋದನ್ನ ಹೇಳಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಹಿಂದಿಂದ ಇದೆ ಅಷ್ಟೇ, ಹಿಂದಿಂದಿದೆ, ಇವಾಗ ಹೀಗ್ ನಡೀತಾ ಇದೆ ಅಂತ ಅಷ್ಟೇ ಹೇಳ್ಬೋದೇ ಹೊರತು ನಾವು ಹಿಂದಿಂದ ಯಾವಾಗ ನಮ್ ಹೆಗಲಿಗೆ ಏರ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದು ಒಂದು ಹೇಳ್ತಾರೆ ನೋಡಿ, ಸಾಯೋ ಸಮಯದಲ್ಲಿ ಇವಾಗ ನಾವ್ ಅಂತೀವಿ, ಅಯ್ಯೋ ಭಗವಂತ ಏನಪ್ಪಾ ನೀನು ನನ್ಗೆ ಇಷ್ಟೊಂದು ಅನ್ಯಾಯ ಮಾಡಿದೆ ಅಂತೀವಿ. ಆಕ್ಚುಲಿ ಸಾಯೋ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ, ಎಲ್ಲ ಹಿಂದಿನ ಜನ್ಮಗಳದ್ದು ಫುಲ್ ಯಾವ ಜನ್ಮದಲ್ಲಿ ಏನೇನ್ ಮಾಡಿದ್ದೆ, ಏನೇನಾಗಿದ್ದೆ ಎಲ್ಲ ಫುಲ್ಲು ಚಿತ್ರ ಓಪನ್ ಆಗ್ಬಿಡುತ್ತೆ. ಆ ಮೊಮೆಂಟ್ ಅಲ್ಲಿ ಈ ಜೀವಿ ಡಿಸೈಡ್ ಮಾಡ್ತಾನಂತೆ, ನೆಕ್ಸ್ಟ್ ನಾನು ಏನ್ ಜನ್ಮ ತಗೋಬೇಕು ಅದೆಲ್ಲ ನೋಡಿರ್ತಾನಲ್ಲ. ಅದ್ರಲ್ಲಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಇದನ್ನ ತಗೊಂಡು ಅದನ್ನ ಫುಲ್ಫಿಲ್ ಮಾಡ್ಬೇಕು ಅವನು. ಇವಾಗ ಯಾರಿಗೋ ಏನೋ 10 ಲಕ್ಷ ರೂಪಾಯಿ ಸಾಲ ಮಾಡಿರ್ತೀನಿ ಯಾವ್ದೋ ಒಂದ್ ಜನ್ಮದಲ್ಲಿ, ನೆಕ್ಸ್ಟ್ ಜನ್ಮದಲ್ಲಿ ನಾನು 10 ಲಕ್ಷ ರೂಪಾಯಿ ತೀರಿಸ್ತೀನಿ ಅಂತ ಇವನು ಡಿಸೈಡ್ ಮಾಡ್ತಾನೆ ಅಂತ ಇಟ್ಕೊಂಡ್ರೆ, ಆ ಡಿಸೈಡ್ ಮಾಡಿದ ತಕ್ಷಣ ಆ ಎಲ್ಲ ಪಿಕ್ಚರು ಹೊರಟೋಗ್ಬಿಡುತ್ತೆ. ಮತ್ತೆ ಇವನಿಗೆ ಏನ್ ಜ್ಞಾಪಕ ಇರಲ್ಲ. ಮುಂದಿನ ಜನ್ಮ ಬರುತ್ತೆ. ಮುಂದಿನ ಜನ್ಮ ಬಂದಾಗ ಇವನು ಆ ಹಳೆ 10 ಲಕ್ಷ ರೂಪಾಯಿಯನ್ನ ವಾಪಸ್ ಮಾಡೋ ರೀತಿಯಲ್ಲಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದು ಆ ವ್ಯಕ್ತಿಯು ಈ ಜನ್ಮದಲ್ಲಿ ಬಂದು ಇವನು ಅವನಿಗೆ ವಾಪಸ್ ತೀರಿಸ್ತಾನೆ. ಹಾಗಾಗಿ ಮುಂದಿನ ಜನ್ಮವನ್ನು ಡಿಸೈಡ್ ಮಾಡೋದು ಇವನೇನೆ. ಪ್ರತಿಯೊಂದು ಜನ್ಮವು ನಮ್ಮ ಜನ್ಮಗಳನ್ನು ನಾವೇ ಡಿಸೈಡ್ ಮಾಡ್ತೀವಿ. ಪರಮಾತ್ಮ ನಮಗೆ ಆ ಜನ್ಮಕ್ಕೆ ಬೇಕಾಗುವಂಥ ದೇಹ, ಅಲ್ಲಿಗೆ ಬೇಕಾಗಿರುವಂಥ ವಾತಾವರಣ ಅದನ್ನೆಲ್ಲ ಅವನು ಕೊಡ್ತಾನೆ. ಹಾಗಾಗಿ ನಾವು ಭಗವಂತನನ್ನ ಬೈಯೋಕ್ಕೆ ನಮಗೇನು ಅಧಿಕಾರ ಇಲ್ಲ. ಏನೇನು ನಾವು ಅನುಭವಿಸ್ತೀವೋ ಪ್ರತಿಯೊಂದು ಅನುಭವಿಸ್ಲೇಬೇಕು. ಕರ್ಮ ಅದರದೇ ಫಲ, ಯಾರನ್ನು ದೂಷಿಸೋ ಹಾಗಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಈ ಜನ್ಮದಲ್ಲಿ ಎಚ್ಚರಿಕೆಯಿಂದ ಇದ್ದು, ಯಾರನ್ನು ಅನಾವಶ್ಯಕವಾಗಿ ಬೈದೇನೆ, ಯಾರನ್ನು ತೆಗಳದೇನೆ, ಯಾರಿಗೂ ತೊಂದರೆ ಮಾಡ್ದೇನೆ ಜೋಪಾನವಾಗಿದ್ಕೊಂಡು
ಈ ಒಂದು ಜ್ಞಾನವನ್ನ ಪಡ್ಕೊಂಡು ಅದನ್ನ ನಿಧಿಧ್ಯಾಸ ಮಾಡ್ತಾ ಮನನ ಮಾಡ್ತಾ ಅದರಲ್ಲಿ ಮುಂದಕ್ಕೆ ಹೋಗೋ ಪ್ರಯತ್ನವನ್ನ ನಾವು ಮಾಡ್ಬೇಕು. ಸರಿ. ಇಲ್ಲಿಗೆ ಇವತ್ತಿನ ತರಗತಿ ಮುಗಿಸೋಣ. ಸುಜಿ ಅವರೇ ಪ್ರಾರ್ಥನೆ ಮಾಡ್ತೀರಾ? ಹಾ ಮೇಡಮ್ ಮಾಡ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯರ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶೀಲಾ ಅವರೇ, ಇವಾಗ ಕನಸು ಹೇಳಿ ಮೇಡಮ್. ಆ ಪರಬ್ರಹ್ಮನ್ ಕನಸು ಎಷ್ಟನೇ ಕನಸೋ ಅದು ನಾವು ಅವತ್ತಿನ ಕನಸಲ್ಲಿ ನಾವು ಕಂಡು ಬರ್ತೀವಿ. ಅದು ಎಷ್ಟನೇ ಸರ್ತಿ ಕನಸು ಕಾಣ್ತಾ ಇರೋದು, ಎಷ್ಟ್ ಸರ್ತಿ ಬರ್ತಾ ಇದೀವೋ ಆ ಕನಸಲ್ಲಿ, ಎಷ್ಟ್ ಸರ್ತಿ ಮೂಟೆ ಹೊತ್ಕೊಂಡ್ ಬಂದಿದೀವೋ ಗೊತ್ತಿಲ್ಲ. ಆದಿ ಅಂತ್ಯ ಇಲ್ಲ ಒಟ್ನಲ್ಲಿ. ಇಲ್ಲ, ಅಂತ್ಯ ಇದೆ, ಆದಿ ಅಂತ್ಯ ಗೊತ್ತಿಲ್ಲ. ಇದೆ. ಅದೇ ಮೋಕ್ಷ ಪಡೆದಾಗ ಅಂತ್ಯ, ಜ್ಞಾನ ಬಂದಾಗ ಅಂತ್ಯ ಇದೆ. ಅಂತ್ಯ. ಥ್ಯಾಂಕ್ ಯು ಮೇಡಮ್. ಹರಿ ಓಂ ಮೇಡಮ್. ಹರಿ ಓಂ. ಹರಿ ಹರಿ ಓಂ.